ಶಿವಮೊಗ್ಗ ಬಸವ ಕೇಂದ್ರದ ಅಂತರ್ಜಾಲದಲ್ಲಿ ಚಿಂತನಾ ಕಾರ್ತಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇದು ಅಲ್ಲಮ ಪ್ರಭುದೇವರ ಅನುಭವ ಮಾಲಿಕೆಯ ಉಪನ್ಯಾಸ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಶಿವಮೊಗ್ಗ ಅಕ್ಕನ ಬಳಗದ ಸದಸ್ಯರಿಂದ ಗುರುಕರಣ ತ್ರಿವಿಧಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿ ತ್ರೈಮಲದೋಳ್ಳಿ ರಾಸಕನೇ ಎನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರ್ಯ ನೀನೆನಗೆ ಕೃಪೆಯಾಗು. ಸಾಧ್ಯ ಸದ್ಭಕ್ತರ್ಗೆ ವೇದ್ಯಾಲಿಂಗೈಕ್ಯರ್ಗೆ ವೇದ್ಯ ಸತ್ಪ್ರಮಥ ಗಣನಿಕರವೆಲ್ಲ ಕಾರಾಧ್ಯ ನೀನೆನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿಗೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವ ಮರಣವಿಲ್ಲೆಂದು ತವೆ ನಿನ್ನ ಪಾದ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು. ಗಂಟೆಯ ಪಿಡಿದೋರ್ವ ಟೆಂಟಣಿ ಸಲುನಾದ ಮುಂಟಲ್ಲದುಳಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ವೀಣಾನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀಂ ನುಡಿಸಿದಂತೆ ನಾ ಮಾಡದೆ ನುಡಿವೇ ಕೃಪೆಯಾಗು. ಈಗ ವಚನ ಪ್ರಾರ್ಥನೆ ಶಿವಮೊಗ್ಗದ ಶರಣ ಹುಮಾಯೂನ್ ಹರ್ಲಾಪುರ್ ಮತ್ತು ತಂಡದವರಿಂದ. ಗುಹೇಶ್ವರ ಗುಹೇ
ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಬೆಂಗಳೂರಿನ ವಿಶ್ರಾಂತ ಪ್ರಾಧ್ಯಾಪಕರಾದ ಶರಣ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿ ಅವರು ಮೊಗ್ಗೆಯ ಮಾಯಿ ದೇವರ ಪ್ರಭುಗೀತ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಶರಣ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿ ಅವರು ರಾಮನಗರ ತಾಲೂಕು ದೊಡ್ಡ ಗಂಗವಾಡಿ ಗ್ರಾಮದವರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದಲ್ಲಿ MA ಪದವಿ ಪಡೆದವರು. ಎ ಕ್ರಿಟಿಕಲ್ ಸ್ಟಡಿ ಆಫ್ ಗೋವಿಂದ ಟಕ್ಕುರಾಸ್ ಕಾವ್ಯ ಪ್ರದೀಪ ಆನ್ ಕಾವ್ಯ ಪ್ರಕಾಶ ಎಂಬ ವಿಷಯ ಕುರಿತು ಸಂಶೋಧನೆ ಮಾಡಿ PhD ಪದವಿ ಪಡೆದಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಬಸವೇಶ್ವರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ಸೇವೆ ಆರಂಭಿಸಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದವರು. ಸಂಶೋಧನೆ, ಸಂಪಾದನೆ, ವಿಮರ್ಶೆ, ಅನುವಾದ, ನಿಘಂಟು ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿ 45 ಅಮೂಲ್ಯ ಗ್ರಂಥಗಳನ್ನು ರಚಿಸಿದ್ದಾರೆ. ಕಾಳಿದಾಸನ ಮೇಘದೂತ, ಮಕುಟಾಗುಮ, ಸುಭಾಷಿತ ತ್ರಿಶತಿ, ಮೊಗ್ಗೆಯ ಮಾಹಿದೇವನ ಅನುಭವದ ಸೂತ್ರ ಇನ್ನಿತರ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. 75ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಪ್ರೌಢ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ವಿಜಯವಾಣಿ ಪತ್ರಿಕೆಯಲ್ಲಿ ಪದದರ್ಶನ ಎಂಬ ಅಂಕಣವನ್ನು ಬರೆದಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 6 ವಿದ್ವಾಂಸರು PhD ಸಂಶೋಧನೆ ನಡೆಸಿದ್ದಾರೆ. ಪ್ರಗತ ಅಧ್ಯಯನ ಸಂಸ್ಥೆ, ಪೂನಾ ವಿಶ್ವವಿದ್ಯಾಲಯ, ತುಮಕೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ ಸೇರಿ ಅನೇಕ ವಿಶ್ವವಿದ್ಯಾಲಯಗಳ PhD ಮೌಲ್ಯಮಾಪಕರಾಗಿದ್ದಾರೆ. ವಿದ್ಯಾಶಾರದ, ಕೌಡಿಮಠ ಸಂಸ್ಕೃತ ಸಾಹಿತ್ಯ ಪುರಸ್ಕಾರ, ಧರ್ಮ ಸಾಹಿತ್ಯ ವಿಭೂಷಣ, ಸಾಹಿತ್ಯ ಸಿರಿ, ಡಾಕ್ಟರ್ ಮಲ್ಲಿಕಾರ್ಜುನ ಪರಡ್ಡಿ ಪ್ರಶಸ್ತಿ, ಕನ್ನಡ ಸೇವಾರತ್ನ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಶರಣ ಸಿ ಶಿವಕುಮಾರ ಸ್ವಾಮಿ ಅವರಿಗೆ ಸಂದಿವೆ. ಶಿವಮೊಗ್ಗೆಯ ಬಸವ ಕೇಂದ್ರದ ಅಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಬಸವ ಮರಳುಸಿದ್ದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ಅಂತರ್ಜಾಲದ ಮೂಲಕ ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಕೂಡ ವಂದಿಸಿ, ಮೊಗ್ಗೆಯ ಮಾಯಿದೇವ ವಿರಚಿತ ಪ್ರಭುಗೀತ ಎಂಬತಕ್ಕಂತಹ ಕೃತಿಯ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸಂಸ್ಕೃತ ಕನ್ನಡ ಉಭಯ ಭಾಷಾ ಕವಿಯಾದ ಮಾಯಿದೇವನ ಹೆಸರು ವೀರಶೈವ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹದ್ದು. ಶ್ರೀ ಸಿದ್ಧಾಂತ ಶಿಖಾಮಣಿಯ ನಂತರ ವೀರಶೈವ ಸಿದ್ಧಾಂತ ಕುರಿತ ಸಾಹಿತ್ಯ ರಚನೆಯಲ್ಲಿ ಅವನು ನೀಡಿರ್ತಕ್ಕಂತಹ ಕೊಡುಗೆಯೇ ಇದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣ. ಮಾಯಿದೇವನು ತನ್ನ ಅನುಭವ ಸೂತ್ರ ಗ್ರಂಥದ ಮೊದಲನೆಯ ಅಧಿಕರಣದಲ್ಲಿ ತನ್ನ ಹೆಸರು, ಗುರು ಪರಂಪರೆ, ತನ್ನ ಇಷ್ಟದೈವ, ಜನ್ಮಸ್ಥಳಗಳ ಬಗ್ಗೆ ಉಲ್ಲೇಖವನ್ನು ಅವನು ಮಾಡಿದ. ಅದರ ಪ್ರಕಾರ ಆತನ ನಿಜವಾಗಿರ್ತಕ್ಕಂತಹ ನಾಮಧೇಯ ಕಲ್ಯಾಣದ ಎಂಬುದಾಗಿ. ಮಾಯಿದೇವ ಎಂಬತಕ್ಕಂತಹದ್ದು ಆತನ ಪರ್ಯಾಯ ನಾಮ. ಅಲ್ಲಿ ಹೇಳ್ತಾನೆ, ನಾಮ್ನ ಕಲ್ಯಾಣದ ಶ್ರೀಮಾನ್ ಮಾಯಿದೇವ ಇತಿ ಸ್ಥಿತಿ ಎಂಬುದಾಗಿ. ಇನ್ನು ಆತನ ಜನ್ಮಸ್ಥಳದ ಬಗ್ಗೆ ಬಂದಾಗ 2 ಅಭಿಪ್ರಾಯಗಳಿದೆ. ಮೊದಲನೆಯದು, ಅವನ ಹೆಸರಿಗೆ ಅಂಟಿಕೊಂಡಿರ್ತಕ್ಕಂತಹ ಮೊಗ್ಗೆ ಅಥವಾ ಮಗ್ಗೆ ಎಂಬುದು ಈತನ ಜನ್ಮಸ್ಥಳ ಎಂಬತಕ್ಕಂತಹದ್ದು ಒಂದು ಅಭಿಪ್ರಾಯ. ಮತ್ತೆ ಶಿವಾನುಭವ ಸೂತ್ರ ಗ್ರಂಥದ ಪ್ರಕಾರ ಮಾಯಿದೇವನ ಗುರು ಪರಂಪರೆಯವರ ಆರಾಧ್ಯ ದೈವ ಐಪುರ ಅಂದರೆ ಐಹೊಳೆಯ ಸೋಮನಾಥ. ಈ ಸೋಮನಾಥನನ್ನ ಮಾಯಿದೇವ ಬಹಳ ಅನನ್ಯ ಭಕ್ತಿಯಿಂದ ಆ ಕೃತಿಯ ಆರಂಭದಲ್ಲಿ ಸ್ಮರಣೆ ಮಾಡಿಕೊಳ್ತಾನೆ. ಇದನ್ನು ನೋಡಿದಾಗ ನಮಗೆ ಆತನ ಜನ್ಮಸ್ಥಳ ಮೊಗ್ಗೆ ಅಥವಾ ಮಗ್ಗೆ ಎಂಬತಕ್ಕಂತಹ ಗ್ರಾಮ, ಅದು ಮಲಪ್ರಭಾ ನದಿಯ ದಡದಲ್ಲಿರ್ತಕ್ಕಂತಹದ್ದು. ಐಹೊಳೆ ಈತನ ಸಾಧನಾ ಕ್ಷೇತ್ರ ಎಂಬುದಾಗಿ ನಾವು ಸ್ಪಷ್ಟವಾಗಿ ಹೇಳಬಹುದು. ಇನ್ನು ಆತನ ಕಾಲದ ವಿಷಯಕ್ಕೆ ಬಂದಾಗ, ಈತನ ಕಾಲ ಕ್ರಿಸ್ತಶಕ 1430 ಅಂದರೆ ಕ್ರಿಸ್ತಶಕ 15ನೇ ಶತಮಾನದ ಪೂರ್ವಾರ್ಧ ಎಂಬುದಾಗಿ ನಮಗೆ ಆಂತರಿಕ ಮತ್ತು ಬಾಹ್ಯ ಆಧಾರಗಳ ಆಧಾರದಿಂದ ಅದನ್ನು ನಾವು ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಆತನು ರಚನೆ ಮಾಡಿರ್ತಕ್ಕಂತಹ ಕೃತಿಗಳ ವಿಷಯಕ್ಕೆ ಬಂದಾಗ, ಮಾಯಿದೇವ ಸಂಸ್ಕೃತ ಮತ್ತು ಕನ್ನಡ 2 ಭಾಷೆಗಳಲ್ಲೂ ಕೂಡ ಕೃತಿಗಳನ್ನು ರಚನೆ ಮಾಡಿ ಅವನು ಉಭಯ ಭಾಷಾ ಕವಿ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೆ. ಈಗ ಆತನು ರಚನೆ ಮಾಡಿರ್ತಕ್ಕಂತಹ ಸಂಸ್ಕೃತ ಕೃತಿಗಳು ಅಂದರೆ ಅನುಭವ ಸೂತ್ರ, ವಿಶೇಷಾರ್ಥ ಪ್ರಕಾಶಿಕೆ, ಶತಕತ್ರಯ ಮತ್ತು ಪ್ರಭುಗೀತೆ ಎಂಬುದಾಗಿ ಈ 4 ಸಂಸ್ಕೃತ ಕೃತಿಗಳು.
ಕನ್ನಡ ಕೃತಿಗಳು ಶತಕತ್ರಯ, ಅಂದರೆ ಸಂಸ್ಕೃತದಲ್ಲೂ ಒಂದು ಶತಕತ್ರಯವಿದೆ, ಕನ್ನಡದಲ್ಲೂ ಕೂಡ ಒಂದು ಶತಕತ್ರಯವಿದೆ. ಷಡ್ಸ್ಥಲ ಗದ್ಯ, ಏಕೋತ್ತರ ಶತಸ್ಥಲ ಮತ್ತು ಸ್ವರವಚನ ಎಂಬುದಾಗಿ ಇವು 4 ಕನ್ನಡ ಕೃತಿಗಳು. ಇನ್ನು ನಾವು ಪ್ರಭುಗೀತೆಯ ವಿಷಯಕ್ಕೆ ಬಂದಾಗ, ಅಲ್ಲಮ್ಮ ಪ್ರಭುಗಳಿಂದ ಕನ್ನಡ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂತಹ ಷಡ್ಸ್ಥಲವನ್ನು ಬೋಧಿಸ್ತಕ್ಕಂತಹ 658 ವಚನಗಳನ್ನು ಮಾಯಿದೇವ ಛಂದೋಬದ್ಧವೂ ಕಾವ್ಯಮಯವೂ ಆಗಿರ್ತಕ್ಕಂಥ ಶೈಲಿಯಲ್ಲಿ ಸಂಸ್ಕೃತ ಭಾಷೆಗೆ ರೂಪಾಂತರಗೊಳಿಸಿರ್ತಕ್ಕಂತಹ ಗ್ರಂಥ. ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು, ಇದು ಅನುವಾದವಲ್ಲ, ಇದು ರೂಪಾಂತರ, ಟ್ರಾನ್ಸ್ಫಾರ್ಮೇಷನ್. ಅದನ್ನು ಗಮನಿಸಬೇಕು ನಾವು ಮುಖ್ಯವಾಗಿ. ಮಾಯಿದೇವನ ಆತ ಗ್ರಂಥಾರಂಭದಲ್ಲಿ ಹೇಳ್ತಾನೆ, ಪ್ರಭುಗೀತೇತಿ ಸಂಪಾದ್ಯ ಪ್ರತ್ಯೇಕಂ ವಚನಂ ಮುದ ವ್ಯಾಖ್ಯಾತವಾನ್ ಮಹಾನ್ ಕಶ್ಚಿತ್ ಪ್ರಭೋಸ್ತಸ್ಯ ಪ್ರಸಾದ ಭಾಗ್ ಎಂಬುದಾಗಿ. ಅಂದರೆ ಅವನೇ ಹೇಳ್ತಾನೆ ನೋಡಿ, ಅಲ್ಲಿ ಸಂಪಾದ್ಯ ಅಂದರೆ ಅಲ್ಲಮ ಪ್ರಭುಗಳ ವಚನಗಳನ್ನು ಸಂಪಾದಿಸಿ, ಅಂದರೆ ಆಯ್ಕೆ ಮಾಡಿಕೊಂಡು, ಷಡ್ಸ್ಥಲವನ್ನು ಬೋಧಿಸ್ತಕ್ಕಂಥ ವಚನಗಳನ್ನ ಆಯ್ಕೆ ಮಾಡಿಕೊಂಡು, ವ್ಯಾಖ್ಯಾತವಾನ್ ಅಂದರೆ ವ್ಯಾಖ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅವನು ಅನುವಾದ ಮಾಡ್ತಾ ಇದ್ದೀನಿ ಅಂತ ಹೇಳೋದಿಲ್ಲ. ಆದ್ದರಿಂದ ಇದು ಅನುವಾದ ಗ್ರಂಥ ಅಲ್ಲ ಅನ್ನೋದನ್ನ ವೀಕ್ಷಕರು ಅದನ್ನ ಗಮನಿಸಬೇಕು. ಅಂದರೆ ಈ ಗ್ರಂಥ ಕೇವಲ ಅನುವಾದವಾಗಿರದೆ ವ್ಯಾಖ್ಯಾನದೋಪಾದಿಯಲ್ಲಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಮತ್ತೆ ಈ ಪ್ರಭುಗೀತೆಯನ್ನ ಮಾಯಿದೇವ ಕ್ರಿಸ್ತಕ 15ನೇ ಶತಮಾನದಲ್ಲಿಯೇ ರಚನೆ ಮಾಡೋದಕ್ಕೆ ಏನಾದರೂ ಒಂದು ಕಾರಣ ಇರಬೇಕು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪ್ರಯೋಜನಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ. ಅಂದರೆ ಪ್ರಯೋಜನವಿಲ್ಲದೆ ಒಬ್ಬ ಮೂರ್ಖನೂ ಕೂಡ ಯಾವುದೇ ಕೆಲಸ ಮಾಡೋದಿಲ್ಲ ಎಂಬುದಾಗಿ. ಯಾಕೆ ಇವನು ರಚನೆ ಮಾಡ್ತಾನೆ ಅಂದರೆ, 12ನೇ ಶತಮಾನದ ಶಿವಶರಣರು ಅಲ್ಲಿಯವರೆಗೆ ನಮ್ಮ ಭರತ ಖಂಡದಲ್ಲಿ ರೂಢಿಯಲ್ಲಿದ್ದಂತಹ ಸಂಸ್ಕೃತವನ್ನು ತಮ್ಮ ಸಾಹಿತ್ಯ ರಚನೆಗೆ ಬಳಸ್ಕೊಳ್ದೆ ಜನಸಾಮಾನ್ಯರ ನುಡಿ ಭಾಷೆಯಾಗಿರ್ತಕ್ಕಂತಹ ಕನ್ನಡದಲ್ಲಿ ಅವರು ವಚನಗಳನ್ನು ರಚನೆ ಮಾಡ್ತಾರೆ. 12ನೇ ಶತಮಾನದ ನಂತರ ಸುಮಾರು 2.5 ಅಥವಾ 3 ಶತಮಾನಗಳ ಕಾಲ ವಚನ ಸಾಹಿತ್ಯ ಸಂಪೂರ್ಣವಾಗಿ ಅಜ್ಞಾತವಾಗಿರುತ್ತೆ. 15ನೇ ಶತಮಾನದಲ್ಲಿ ಹಂಪಿಯಲ್ಲಿ ಇದ್ದಂತಹ ಪ್ರೌಢದೇವರಾಯನ ಪ್ರೋತ್ಸಾಹದಿಂದ ವಚನಗಳ ಪುನರುಜ್ಜೀವನ ಯುಗ ಎಂಬುದಾಗಿ ನಾವು ಕರಿಬೇಕಾಗತ್ತೆ. ಆ ಕಾಲದಲ್ಲಿ ವಚನಗಳ ಸಂಪಾದನೆ, ಸಂಕಲನ, ವ್ಯಾಖ್ಯಾನಗಳು ಆ ಕಾಲದಲ್ಲಿ ನಡೆದವು. ಆ ಕಾಲದಲ್ಲಿಯೇ ಈ ಮಾಯಿದೇವ ಸಂಸ್ಕೃತಕ್ಕೆ ಯಾಕೆ ಅದನ್ನು ಅವನು ರೂಪಾಂತರಗೊಳಿಸ್ತಾ ಅಥವಾ ವ್ಯಾಖ್ಯಾನ ಮಾಡ್ದ ಅನ್ನೋ ಪ್ರಶ್ನೆ ಬಂದಾಗ ನಮಗೆ ವೀರಶೈವಾಮೃತ ಮಹಾಪುರಾಣದಲ್ಲಿ ಗುಬ್ಬಿಯ ಮಲ್ಲನಾರ್ಯ ಒಂದು ಮಾತು ಹೇಳ್ತಾನೆ. ಅಲ್ಲಿ ಹೇಳ್ತಾನೆ, ವಿದ್ಯಾನಗರಿಯಲ್ಲಿ ಯಲ್ಲಮ ಪ್ರಭುದೇವ ಹೃದಯವಚನವನೊಗಟೆ ಎನ್ನಲಾಗ ನೃಪಸಭಾ ವೇದ್ಯಮಪ್ಪಂತೆ ವೇದಾಗಮಾರ್ಥ ನಿಘಂಟು ಸಮ್ಮತ ಪ್ರಭುಗೀತೆಯ ಆದ್ಯಂತವಾಗಿ ರಚಿಸುತ್ತ ಶಿಲಾಶಾಸನದೊಡುದ್ಯನ್ ಮಹಾತತ್ವ ನಿರ್ಣಯವ ಲೇಖಿಸುತ್ತ ತದ್ಯಶೋಮೂರ್ತಿ ಹೆಸರಾದನ ಮಾಯಿದೇವ ಪ್ರಭುತ್ತಮನೇಳಿಗೆ ಎಂಬುದಾಗಿ. ಅಂದರೆ ಈ ಮಾತನ್ನ ನೋಡಿದಾಗ ನಮಗೆ, ಗುಬ್ಬಿ ಮಲ್ಲಣ್ಣನ ಮಾತನ್ನ ನಮ್ಗೇನನ್ಸುತ್ತೆ ಅಂದರೆ, ಈ ಕಾವ್ಯ ಅಲ್ಲಮ ಪ್ರಭುಗಳಂತಹ ಶ್ರೇಷ್ಠ ಅಧ್ಯಾತ್ಮದ ಮೇರುವಿನ ವಚನಗಳು ಸಂಸ್ಕೃತವನ್ನ ಮಾತ್ರ ಬಲ್ಲಂತಹ ಅನ್ಯಮತೀಯರಿಗೆ ಅಥವಾ ಪರಧರ್ಮೀಯರಿಗೆ ರುಚಿಸಲಿಲ್ಲ. ಆ ಕಾರಣ ಅಲ್ಲಮ ಪ್ರಭುಗಳ ಅಧ್ಯಾತ್ಮ ವಚನಗಳು ರಾಜಸಭೆಯ ಪಂಡಿತರಿಗೆ ಒಗಟಾದೋ. ಈ ಕೊರತೆಯನ್ನು ನಿವಾರಿಸುವ ಸಲುವಾಗಿ ಆ ಪಂಡಿತರಿಗೆ ಸುಪರಿಚಿತವಾದ ಸಂಸ್ಕೃತ ಭಾಷೆಯಲ್ಲಿಯೇ ಪ್ರಭುದೇವರ ವಚನಗಳನ್ನ ನೃಪಸಭಾ ವೇದ್ಯವಾಗುವಂತೆ, ಅಂದರೆ ಆ ರಾಜಸಭೆಯ ಪಂಡಿತರಿಗೆ ಅರ್ಥವಾಗುವಂತೆ ವೇದ ಆಗಮಗಳಿಗೆ ಮತ್ತು ನಿಘಂಟುಗಳಿಗೆ ಸಮ್ಮತವಾಗಿ ಮಗ್ಗೆಯ ಮಾಯಿದೇವ ರಚನೆ ಮಾಡಿ ಶ್ರೇಯೋನ್ವಿತನಾದ ಎಂಬುದಾಗಿ ಹೇಳ್ತಕ್ಕಂತಹ ಗುಬ್ಬಿ ಮಲ್ಲನಾರಿನ ಉಕ್ತಿಗಳೇ ಸಾಕ್ಷಿ. ಅಂದರೆ ಸಂಸ್ಕೃತವನ್ನ ಬಿಟ್ಟು ಜನರ ಆಡುಭಾಷೆಯಲ್ಲಿ ವಚನ ಸಾಹಿತ್ಯ ರಚನೆಯಾದರೂ ಕೂಡ ಮತ್ತೆ 15ನೇ ಶತಮಾನದ ಕಾಲಕ್ಕಾಗಲೇ ಮತ್ತೆ ಅದು ಸಂಸ್ಕೃತವನ್ನು ಆಶ್ರಯಿಸಬೇಕಾಯಿತು. ಅಂದರೆ ಕನ್ನಡದಲ್ಲೇ ಇದ್ದಿದ್ರೆ ವಚನಗಳು ಕನ್ನಡ ನುಡಿ ಬಲ್ಲವರಿಗೆ ಮಾತ್ರ ಅದು ಅರ್ಥವಾಗ್ತಾ ಇತ್ತು. ಇಡೀ ಭರತಖಂಡಕ್ಕೆ ಈ ಕಾವ್ಯವನ್ನು ರಚನೆ ಮಾಡಬೇಕು ಅನ್ನೋ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶದ ಕಾರಣದಿಂದ ಈ ಕಾವ್ಯವನ್ನ ಈತನು ಮಾಯಿದೇವ ಸಂಸ್ಕೃತದಲ್ಲಿ ಅವನು ರಚನೆ ಮಾಡ್ದ ಅನ್ನೋದು ನಮಗೆ ಇದರಿಂದ ಸ್ಪಷ್ಟವಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಇನ್ನು
ಮಾಯಿದೇವನಿಂದ ಸಂಸ್ಕೃತದಲ್ಲಿ ರಚನೆಯಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳ 658 ವಚನಗಳ ಸಂಸ್ಕೃತ ವ್ಯಾಖ್ಯಾನ ಈ ಪ್ರಭುಗೀತೆ. ನೋಡಿ, ಈ ಪ್ರಭುಗೀತೆಯ ಕೃತಿಯ ಪರಿಚಯ ಕಳೆದ ಶತಮಾನದವರೆಗೆ ಮಾಯಿದೇವ ರಚಿಸಿರ್ತಕ್ಕಂತಹ ಸಂಸ್ಕೃತ ಗ್ರಂಥಗಳ ಪಟ್ಟಿಯಲ್ಲಿ ಅದು ನಮಗೆ ಲಭ್ಯ ಇದ್ದರೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಮಗೆ ಲಭ್ಯ ಇರಲಿಲ್ಲ, ದೊರಕ್ತಾ ಇರಲಿಲ್ಲ. ಸುದೈವದಿಂದ ಬೆಂಗಳೂರು ನಗರದ ನಿವಾಸಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಸಿ ಮಹಾದೇವಪ್ಪ ಎಂಬತಕ್ಕಂತಹ ವಿದ್ವಾಂಸರು ತಮ್ಮ ಸಂಗ್ರಹದಲ್ಲಿದ್ದಂಥ ಏಕೈಕ ಹಸ್ತಪ್ರತಿಯ ಆಧಾರದಿಂದ ಈ ಕೃತಿಯನ್ನು 2001 ಮತ್ತು 2002ರಲ್ಲಿ ಕ್ರಮವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಪ್ರಸ್ತಾವನೆಯೊಂದಿಗೆ ಅವರು ಏನು ಮಾಡ್ತಾರೆ ಅಂದರೆ ಅಜ್ಞಾತ ಕೃತಿಯನ್ನು ಜಗತ್ತಿಗೆ ಅವರು ಪರಿಚಯಿಸ್ತಾರೆ. ಮತ್ತು ಈ ಗ್ರಂಥದಲ್ಲಿ ಅಲ್ಲಮ್ಮ ಪ್ರಭುಗಳ 658 ಷಟ್ಸ್ಥಲ ವಚನಗಳಿದ್ದು ಅವುಗಳಿಗೆ ಛಂದೋಬದ್ಧವಾಗಿ ಸಂಸ್ಕೃತ ಭಾಷೆಗೆ ರೂಪಾಂತರಗೊಳಿಸಲಾಗಿರ್ತಕ್ಕಂತಹ 1104 ವಿವಿಧ ಛಂದಸ್ಸುಗಳ ಶ್ಲೋಕಗಳು ಇಲ್ಲಿ ಕಂಡುಬರುತ್ತೆ. ಈ ಗ್ರಂಥಾರಂಭದಲ್ಲಿ ಮಾಯಿದೇವ ಹೇಳ್ತಾನೆ, ಅವ ಮೊದಲಿಗೆ ತನ್ನ ಗುರು ಪರಂಪರೆಗೆ ನಮಸ್ಕಾರ ಮಾಡಿ ಆಡ್ತಕ್ಕಂತಹ 2 ಶ್ಲೋಕಗಳು ಬರುತ್ತೆ. ಆ ನಂತರದಲ್ಲಿ ಅವನು ಹೇಳ್ತಾನೆ, ಅಲ್ಲಮ್ಮ ಪ್ರಭುಗಳ ಅನುಗ್ರಹದಿಂದ ಈ ವ್ಯಾಖ್ಯಾನವನ್ನು ಸಂಸ್ಕೃತದಲ್ಲಿ ನಾನು ರಚನೆ ಮಾಡ್ತಾ ಇದ್ದೀನಿ ಎಂಬುದಾಗಿ ಅವನು ಹೇಳ್ತಾನೆ ಪ್ರಭು ಕರ್ನಾಟ ಭಾಷಾಯಾಂ ಉಕ್ತವಾನ್ ವಚನಂ ಬಹು ಭಕ್ತಿಸ್ತದೇಕ ವಿಷಯಂ ಷಟ್ಸ್ಥಲ ಬ್ರಹ್ಮಬೋಧಕಂ ಸ್ವಾನುಭೂತಿ ಕಲಾವೇದ್ಯಂ ಆತ್ಮವಿದ್ಯಾ ನಿಗೂಹಿತಂ ತಸ್ಮಿನ್ಮತಿಂ ಸಮಾಧಾಯ ಭಾಷೆಯ ಸಂಸ್ಕೃತಾಖ್ಯೆಯ ಪ್ರಭುಗೀತೇತಿ ಸಂಪಾದ್ಯ ಪ್ರತ್ಯೇಕಂ ವಚನಂ ಮುದ ವ್ಯಾಖ್ಯಾತವಾನ್ ಮಹಾನ್ ಕಶ್ಚಿತ್ ಪ್ರಭೋಸ್ತಸ್ಯ ಪ್ರಸಾದ ವಾಕ್ಯಂಬುದಾಗಿ. ಮತ್ತೆ ಇಷ್ಟಕ್ಕೆ ನಿಲ್ಲಿಸ್ತವನು ಹೇಳ್ತಾನೆ, ಈ ಕೃತಿಯನ್ನು ಹೇಳ್ತಾ ಇರ್ತಕ್ಕಂಥವನು ನಾನಲ್ಲ, ನನ್ನ ನುಡಿಯಲ್ಲ, ಅಲ್ಲಮರದೆ ಅವರು ನುಡಿದಿದ್ದನ್ನು ನಾನು ಬರೆದುಕೊಳ್ತಾ ಇದ್ದೀನಿ ಎಂಬುದಾಗಿ ಬಹಳ ಪರಿಪರಿಯಿಂದ ಹೇಳ್ಕೊಳ್ತಾನೆ ಮಾಯಿದೇವ. ಅವನು ಹೇಳ್ತಾನೆ, ನಾಹಂ ವಕ್ತ ಪ್ರಭೋರುಕ್ತಿ ಉಕ್ತಲೇಶೋ ನ ತತ್ಪರಃ ವಕ್ತೈವ ಪ್ರಭುರಸ್ಯಾಹ ಆಜ್ಞಾಬಲೇನ ಲಿಖಿತಂ ಮಯ. ಅಂದರೆ ಮಹಾಭಾರತದ ರಚನೆ ನಮಗೆ ಜ್ಞಾಪಕ ತಂದುಕೊಡುತ್ತೆ. ವ್ಯಾಸರು ಹೇಳಿದ್ರೆ ಅದು ವಿನಾಯಕ ಅದನ್ನು ಬರ್ಕೊಂಡವನು ಅನ್ನೋ ಅರ್ಥದಲ್ಲಿ. ಈ ರೀತಿಯಾಗಿ ಈ ಕೃತಿಯಲ್ಲಿ ಹಲವು ಛಂದಸ್ಸುಗಳಲ್ಲಿ ರಚನೆಯಾಗಿರ್ತಕ್ಕಂತಹ 1104 ಶ್ಲೋಕಗಳು. ಇದರಿಂದ ತಿಳಿದು ಬರೋದೇನೆಂದರೆ ಅಲ್ಲಮ್ಮ ಪ್ರಭುಗಳ ಪ್ರತಿಯೊಂದು ವಚನವನ್ನು ಒಂದೊಂದು ಸಂಸ್ಕೃತ ಶ್ಲೋಕದಲ್ಲಿ ಹಿಡಿದಿಡದೆ ವಿಷಯ ನಿರೂಪಣೆಗೆ ಅನುಗುಣವಾಗಿ ಕೆಲವು ವಚನಗಳನ್ನು ಒಂದು ಶ್ಲೋಕದಲ್ಲಿಯೇ ರಚನೆ ಮಾಡಿದ್ರೆ, ಅದನ್ನು ವ್ಯಾಖ್ಯಾನಿಸಿದ್ರೆ, ಮತ್ತೆ ಕೆಲವು ವಚನಗಳನ್ನು 2 ಶ್ಲೋಕಗಳಲ್ಲಿ, 3 ಶ್ಲೋಕಗಳು, 4 ಶ್ಲೋಕಗಳು, 5 ಶ್ಲೋಕಗಳಲ್ಲಿ ಅವನು ವ್ಯಾಖ್ಯಾನಿಸಿರೋದು ನಮಗೆ ಕಂಡುಬರುತ್ತೆ. ಅಂದರೆ ಈ ಗ್ರಂಥದಲ್ಲಿ ಮೊದಲಿಗೆ ಅಲ್ಲಮ್ಮ ಪ್ರಭುಗಳ ವಚನಗಳು ಆಯಾ ವಚನದ ಅಡಿಯಲ್ಲಿಯೇ ಆ ವಚನಕ್ಕೆ ಸಂಬಂಧಪಟ್ಟಂತಹ ಸಂಸ್ಕೃತ ಶ್ಲೋಕಗಳಿದ್ದು ಓದುಗರಿಗೆ ಈ ಮಾಯಿದೇವ ಮಹದುಪಕಾರವನ್ನು ಮಾಡಿರೋದನ್ನು ನಾವು ಗಮನಿಸಬೇಕಾಗತ್ತೆ. ಈಗ ನಾವು ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಅಲ್ಲಮ್ಮ ಪ್ರಭುಗಳ ವಚನದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ವಚನ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದತ್ತ ಸಂಬಂಧವಯ್ಯ, ಗೊಗೇಶ್ವರ ಲಿಂಗಕ್ಕೆಯು ಎನಗೆಯು ಎತ್ತಣಿಂದೆತ್ತ ಸಂಬಂಧವಯ್ಯ. ಇಲ್ಲಿ ನಾವು ಗಮನಿಸಬೇಕು, ಅಲ್ಲಮ್ಮ ಪ್ರಭುಗಳ ವಚನದಲ್ಲಿ ಗುಹೇಶ್ವರ ಎಂಬತಕ್ಕಂತಹ ವಚನಾಂಕಿತ ಕಾಣುತ್ತೆ. ಆದರೆ ಈ ಪ್ರಭುಗೀತೆಯಲ್ಲಿ ಮಾಯಿದೇವ ಗೊಗೇಶ್ವರ ಎಂಬತಕ್ಕಂತಹ ವಚನಾಂಕಿತವನ್ನು ಬಳಸಿರೋದನ್ನು ಗಮನಿಸಬೇಕಾಗತ್ತೆ. ಅದರ ಬಗ್ಗೆ ಸಂಪಾದಕರಾಗಿರ್ತಕ್ಕಂತಹ ಸಿ ಮಹಾದೇವಪ್ಪನವರು ದೀರ್ಘವಾಗಿರ್ತಕ್ಕಂತಹ ತಮ್ಮ ಮುನ್ನುಡಿಯಲ್ಲಿ ಚರ್ಚೆ ಮಾಡಿ ಅವರು ಗೊಗೇಶ್ವರ ಎಂಬತಕ್ಕಂತಹದ್ದೇ ಸರಿಯಾದ ವಚನಾಂಕಿತ ಅನ್ನೋದನ್ನು ಅವರು ನಿರ್ಧಾರ ಮಾಡಿದ್ದಾರೆ. ಮತ್ತೆ ಈ ವಚನದಲ್ಲಿ ನೋಡಿ, ಲಿಂಗ ಮತ್ತು ಅಂಗಗಳ ಸಂಬಂಧವನ್ನು ಹೇಳ್ತಕ್ಕಂತಹ ಈ ಸುಪ್ರಸಿದ್ಧ ವಚನ ಮಾಯಿದೇವರಿಂದ ಉಪಜಾತಿ ಅನ್ನೋ ಛಂದಸ್ಸಿನಲ್ಲಿ ಸಂಸ್ಕೃತ ರೂಪವನ್ನು ಪಡ್ಕೊಂಡಿದೆ. ಒಂದೇ ಶ್ಲೋಕದಲ್ಲಿ ಮಾಡ್ತಾರೆ ನೋಡಿ. ಅವ್ರು ಹೇಳ್ತಾರೆ, ಕುತಃ ಪಿಕಶ್ಚೂತ ಮಹೀರುಹ ಕುತಃ ಕ್ಷಾರಃ ಕುತಃ ಪಶ್ಯ ಕುತೋ ಅಮೃತ ಫಲಂ ಲಿಂಗಂ ಕುತೋಹಂ ಕುತ ಆವಯೋರ್ದ್ವಯೋ ಪರಸ್ಪರಂ ಸಂಘಟತೆ ಪ್ರಯೋಜನಂ. ಇಲ್ಲಿ ಸಾಮಾನ್ಯವಾಗಿ ವಸಂತ ಮಾಸದಲ್ಲಿ ಕೋಗಿಲೆ ಮಾವಿನ ಚಿಗುರನ್ನು ಸವಿದಾಗ ಅದರ ಕಂಠ ಮಧುರವಾಗಿ ಹಾಡುತ್ತೆ.
ಆಮೇಲೆ ನೆಲ್ಲಿಕಾಯಿ ಮತ್ತು ಉಪ್ಪು ಇವೆರಡು ಪರಸ್ಪರ ಸೇರಿಕೊಂಡಾಗ ಮಧುರವಾಗಿರ್ತಕ್ಕಂತಹ ಉಪ್ಪಿನಕಾಯಿ ಸಿದ್ಧವಾಗುತ್ತೆ. ಅದೇ ರೀತಿಯಾಗಿ ಜೀವಾತ್ಮನು ಪರಮಾತ್ಮನೊಂದಿಗೆ ಬೆರೆತು ಹೋದಾಗ ಆತನು ಭವಬಂಧನದಿಂದ ಮುಕ್ತನಾಗ್ತಾನೆ. ಇಲ್ಲಿ ನೋಡಿ, ಅಲ್ಲಿ ಎತ್ತಣಿಂದೆತ್ತ ಸಂಬಂಧವಯ್ಯ ಗೊಗೇಶ್ವರಲಿಂಗಕ್ಕೆಯೂ ಎನಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ ಎಂಬತಕ್ಕಂತಹ ಮಾತನ್ನು ಇವರು ಏನು ಹೇಳ್ತಾರೆ, ಅವರು ಲಿಂಗಂ ಕುತೋಹಂ ಕುತ ಆವಯೋರ್ದ್ವಯೋಹೋ ಪರಸ್ಪರಂ ಸಂಘಟತೆ ಪ್ರಯೋಜನ. ಇವು ಪರಸ್ಪರ ಸೇರಿದಾಗ, ಅಂದರೆ ಮಾವಿನ ಚಿಗುರು ಕೋಗಿಲೆ ಮತ್ತೆ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ, ಜೀವಾತ್ಮ ಪರಮಾತ್ಮ ಇವರು ಪರಸ್ಪರ ಸೇರಿದಾಗ ಅದೇನಾಗುತ್ತೆ, ಪ್ರಯೋಜನವಾಗುತ್ತೆ. ಸೇರದೇ ಇದ್ದರೆ ಪ್ರಯೋಜನವಾಗೋದಿಲ್ಲ ಅನ್ನೋದು ನಮಗೆ ಈ ಮಾಯಿದೇವರ ಈ ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗುತ್ತೆ. ವಚನದಲ್ಲಿಕ್ಕಿಂತಲೂ ಕೂಡ ಈ ಸಂಸ್ಕೃತ ಶ್ಲೋಕದಲ್ಲಿ ಸ್ಪಷ್ಟವಾಗುತ್ತೆ. ಮತ್ತೆ ಇನ್ನೊಂದು ಉದಾಹರಣೆ, ಪರಮಾತ್ಮನು ಎಲ್ಲ ಚರಾಚರ ವಸ್ತುಗಳಲ್ಲಿ ಹೇಗೆ ನೆಲೆಸಿದ್ದಾನೆ ಅನ್ನೋದನ್ನ ಅಲ್ಲಮ ಪ್ರಭುಗಳು ಸುಪ್ರಸಿದ್ಧ ವಚನದಲ್ಲಿ ಹೇಳಿದ್ದಾರೆ. ಏನದು? ಶಿಲೆಯೊಳಗಣ ಪಾವಕದಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ನಿಶ್ಶಬ್ದದೊಳಗಣ ಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಗೊಗೇಶ್ವರ ನಿಮ್ಮ ಶರಣ ಸಂಬಂಧ. ಈ ಅಲ್ಲಮ ಪ್ರಭುಗಳ ಈ ವಚನ ಶ್ವೇತಾಶ್ವತರೋಪನಿಷತ್ನಲ್ಲಿ ಬರ್ತಕ್ಕಂತಹ ತಿಲೇಶು ತೈಲಂ ದದಿನೀವ ಸರ್ಪಿಹಿ ಆಪಹ ಸ್ರೋತಸ್ ಸ್ತರಣೀಷು ಅಗ್ನಿ ಚಾಗ್ನಿ ಏವಮಾತ್ಮಾತ್ಮನಿ ಗೃಹ್ಯತೆ ಸೌ ಸತ್ಯೇನೈನಂ ತಪಸ ಯೋನು ಪಶ್ಯತಿ. ಅಂದರೆ ಎಳ್ಳಿನಲ್ಲಿ ಎಣ್ಣೆ, ಮೊಸರಿನಲ್ಲಿ ತುಪ್ಪ, ಪ್ರವಾಹದಲ್ಲಿ ನೀರು, ಕಟ್ಟಿಗೆಯಲ್ಲಿ ಅಗ್ನಿ ಇರುವಂತೆ ಭಗವಂತ ಎಲ್ಲ ವಸ್ತುಗಳಲ್ಲಿಯೂ ಕೂಡ ತುಂಬಿಕೊಂಡಿದ್ದಾನೆ ಎಂಬತಕ್ಕಂತಹ ಮಾತು ಮೇಲಿನ ಅಲ್ಲಮ ಪ್ರಭುಗಳ ವಚನದಲ್ಲಿ ಬರ್ತಕ್ಕಂತಹದ್ದು. ಈ ವಚನ ಮಾಯಿದೇವನಿಂದ ಅನುಷ್ಠುಪ್ ಛಂದಸ್ಸಿನಲ್ಲಿ ರಚನೆಯಾಗಿದೆ. ನೋಡಿ, ಅವ್ರು ಹೇಳ್ತಾರೆ, ಶಿಲಾಂತಸ್ಥ ಅಗ್ನಿವತು ಶಿಲೆಯೊಳಗಣ ಪಾವಕದಂತೆ, ಮತ್ತೆ ಉದಕದೊಳಗಣ ಪ್ರತಿಬಿಂಬದಂತೆ, ಪ್ರತಿಬಿಂಬವತ್ ಅಂಬಸಿ, ಅಂಬಸಿ ಅಂದ್ರೆ ನೀರು, ಉದಕ ಅಂದ್ರೆ ನೀರು, ಬೀಜದೊಳಗಣ ವೃಕ್ಷದಂತೆ, ಬೀಜ ಮಧ್ಯಸ್ಥ ಫಲವತು, ಬೀಜದೊಳಗಣ ವೃಕ್ಷದಂತೆ, ನಿಶಬ್ದೆ ಶಬ್ದವತ್ ಸ್ಥಿತ, ನಿಶಬ್ದದೊಳಗಣ ಶಬ್ದದಂತೆ. ಇಲ್ಲಿ ನೋಡಿ, ಗೊಗೇಶ್ವರ ನಿಮ್ಮ ಶರಣ ಸಂಬಂಧ ಅನ್ನೋದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿಲ್ಲ. ಅದು ಆದ್ದರಿಂದ ಇದು ಟ್ರಾನ್ಸ್ಲೇಷನ್ ಅಲ್ಲ, ಇದು ವ್ಯಾಖ್ಯಾನ ಅನ್ನೋದನ್ನ ಅಥವಾ ಟ್ರಾನ್ಸ್ಫಾರ್ಮೇಶನ್ ಅಂತ ನಾವು ಹೇಳಬೇಕಾಗತ್ತೆ. ಮತ್ತೆ ಮತ್ತೊಂದು ಉದಾಹರಣೆ ನಮಗೆ ಮಾಯಾವಿಲಾಸ ಸ್ಥಳದಲ್ಲಿ ಬರ್ತಕ್ಕಂತಹ ಉದಾಹರಣೆ ಇದು. ಈ ಉದಾಹರಣೆಯಲ್ಲಿ ವಾಮಭಾಗದಲ್ಲೊಂದು ಶಿಶು ಹುಟ್ಟಿತ್ತ ಕಂಡೆ, ಜೋ ಜೋ ಎಂದು ಜೋಗುಳವಾಡುತ್ತ ಕಂಡೆ, ಜೋಗುಳವಾಡಿದ ಶಿಶು ಅಲ್ಲಿಯೇ ಲಯವಾಯಿತು, ಗೋಗೇಶ್ವರನೆಂಬ ಶಬ್ದವಲ್ಲಿಯೇ ಲೀಯವಾಯಿತು. ಇಲ್ಲಿ ಈ ವಚನವನ್ನ ನಾವು ನೋಡ್ತಾ ಇದ್ದ ಹಾಗೆ ಕಠೋಪನಿಷತ್ತಿನಲ್ಲಿ ಬರ್ತಕ್ಕಂತಹ ಸುಪ್ರಸಿದ್ಧ ಮಂತ್ರ ದ್ವಾಸುಪರ್ಣ ಸಯುಜಾಸಕಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೀಹಿ ಎಂಬತಕ್ಕಂತಹ ಮಂತ್ರ ಸ್ಮರಣೆಗೆ ಬರುತ್ತೆ. ಅಂದರೆ ಜೀವಾತ್ಮ ಮತ್ತು ಪರಮಾತ್ಮರ ಇವರ ಸಂಬಂಧವನ್ನ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಈ ವಚನ ಕಠೋಪನಿಷತ್ತಿನ ಭಾವಾನುವಾದ. ಅದು ಈ 4 ಸಾಲಿನ ಈ ವಚನ ಮಾಯಿದೇವನ ಕೈಯಲ್ಲಿ 5 ಶ್ಲೋಕಗಳಾಗಿ ರೂಪಾಂತರವನ್ನು ಹೊಂದಿದೆ. ನೋಡಿ, 5 ಶ್ಲೋಕಗಳಲ್ಲಿ ಹೇಳ್ತಾರೆ ಅವರು, ವಾಮಾನಾಮ ಮಹಾಮಾಯ ಭಾಗಾಂಶಃ ಪರಿಕೀರ್ತಿತಃ ಅಂಶೇ ತಸ್ಯಾಹ ಶಿಶುಸ್ತಾವತ್ ಜೀವಸಂಜ್ಞೋ ನಿಗದ್ಯತೆ ಶಿಶುತ್ವಂ ಬಾಲಭಾವಸ್ಯ ಬಾಲಭಾವೋಜ್ಞತಾ ಭವೇತ್ ಅಜ್ಞಾನಾತ್ ಜೀವ ಇತ್ಯುಕ್ತೋ ಜ್ಞಾನಾತ್ ಶಿವ ಇತಿ ರತಃ ಸ ಜೀವಃ ಶಿವತಾಂ ಸ್ವಸ್ಯ ಜಾನನ್ ಜಾನನ್ ಶನೈ ಶನೈಃ ಗೋರೋಕ್ತ್ಯ ಸ್ವಾನುಭೂತ್ಯ ಚ ಜೀವಭಾವಂ ಜಹನ್ ಜಹನ್ ಗಾಯನ್ ಗಾಯನ್ ಸ್ವಮಾತ್ಮಾನಂ ಸೋಹಂ ಸೋಹಮಿತಿ ಬ್ರುವನ್ ಸ್ವಸ್ಮಿನ್ನೇವ ಸ್ವಯಂ ಲೀನೋ ನಾಮರೂಪ ವಿವರ್ಜಿತಃ. ಅಂದರೆ ಜೀವಾತ್ಮ ಪರಮಾತ್ಮನ ಬಗ್ಗೆ ಏನೋ ಪರಮಾತ್ಮನ ಅಂಶವೇ ಆಗಿರ್ತಕ್ಕಂತಹ ಜೀವಾತ್ಮ ಆತನು ಅಜ್ಞಾನದ ಕಾರಣದಿಂದ, ಅಂದರೆ ತ್ರಿವಿಧ ಮಲಗಳಿಂದ ಅವನು ಆವೃತನಾಗಿರುವ ಕಾರಣದಿಂದ ಅವನು ನಾನು ಪರಮಾತ್ಮನ ಅಂಶ ಎಂಬತಕ್ಕಂಥ ವಿಷಯ ಅವನಿಗೆ ಗೊತ್ತಾಗಿರೋದಿಲ್ಲ. ಆ ಅಜ್ಞಾನದಿಂದ ಆದರೆ ಅವನಿಗೆ ಶಿವದೀಕ್ಷೆಯಾಗಿ ಆಗೋದ್ರ ಮೂಲಕ ಅವನ ತ್ರಿವಿಧ ಮಲಗಳು ನಾಶವಾಗಿರೋದ್ರಿಂದ ಅವನಿಗೇನಾಯ್ತು ಅಂದರೆ ಅವನಿಗೆ ಸ್ವಲ್ಪ ಅವಾಗೆ ಭಗವಂತನ ಬಗ್ಗೆ ಅಥವಾ ಇಷ್ಟಲಿಂಗದ ಅನುಷ್ಠಾನದ ಕಾರಣದಿಂದ
ಅವನಿಗೆ ನಾನು ಭಗವಂತನ ಅಂಶ ಎಂಬತಕ್ಕಂತಹ ಪರಿಚಯ ನಿಧಾನವಾಗಿ ಆಗ್ತಾ ಬಂತ. ಅದನ್ನು ಹೇಳ್ತಾನೆ, ಸಜೀವ ಶಿವತಾಂ ಸ್ವಸ್ಯ ಜಾನನ್ ಜಾನನ್ ಶನೈಹಿ ಶನೈಹಿ. ಶಿವದೀಕ್ಷಾ ನಂತರ ಆತನು ನಿಧಾನವಾಗಿ ಏನಾಯ್ತು ಅಂದ್ರೆ ನಿಧಾನವಾಗಿ ತಾನು ಶಿವನ ಅಂಶ ಎಂಬತಕ್ಕಂಥ ಅಂಶ ಅವನಿಗೆ ಗಮನಕ್ಕೆ ಬರ್ತಾ, ಯಾವುದರಿಂದ? ಗುರುಕ್ತ್ಯ, ಗುರುವಿನ ಬೋಧೆಯಿಂದ, ಸ್ವಾನುಭೂತ್ಯಾಚ ಮತ್ತೆ ಸ್ವಾನುಭವದಿಂದ, ಜೀವಭಾವಂ ಜಹನ್ ಜಹನ್, ತನ್ನ ಜೀವಭಾವವನ್ನ ನಿಧಾನವಾಗಿ ಅವನು ಬಿಡುತ್ತಾ ಗಾಯನ್ ಸ್ವಮಾತ್ಮಾನಂ ಸೋಹಂ ಸೋಹಮಿತಿ ಬ್ರುವನ್. ಮತ್ತೆ ಅವನು ಮಧುರವಾಗಿ ಹಾಡುತ್ತಾ ಸೋಹಂ, ನಾನು ಅವನೇ, ಅಂದ್ರೆ ನಾನು ಪರಮಾತ್ಮ ಎಂಬುದಾಗಿ ಹೇಳುತ್ತಾ, ಸ್ವಸ್ಮಿನ್ನೇವ ಸ್ವಯಂ ಲೀನೋ, ಅವನು ತಾನಾಗಿಯೇ ಲೀನನಾಗಿ ನಾಮರೂಪ ವಿವರ್ಜಿತ, ತನ್ನ ನಾಮ ಮತ್ತು ರೂಪಗಳನ್ನು ಕಳ್ಕೊಂಡ. ಇಷ್ಟೇ ಅಲ್ಲದೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ, ಪೀಚ ವಾಮಭಾಗಕರೇ ಲಿಂಗಮಾಲೀಲಾಸೇಸಿತ್ ಲೀಲಾಸೀತ್ ಸುಗಜೋರಂ ಯದಹಂ ಗಾಯಮಾನೋಸ್ಮಿನ್ ವಿಲೀನಸ್ತತ್ರ ತನ್ಮಯ. ನೋಡಿ, ಅಲ್ಲಿ ಗೊಗೇಶ್ವರನೆಂಬ ಶಬ್ದವಲ್ಲಿಯೇ ಲೀಯವಾಯಿತು ಎಂಬತಕ್ಕಂತಹ ಮಾತೇನಿದೆಯಲ್ಲ, ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗಿ ಅವನು ಲಿಂಗಾಂಗ ಸಾಮರಸ್ಯವನ್ನ ಪಡೆದ ಎಂಬತಕ್ಕಂತಹದನ್ನ ಸ್ಪಷ್ಟವಾಗಿ ಈ 4 ಸಾಲುಗಳ ಪದ್ಯ ಅಲ್ಲಮಪ್ರಭುಗಳ ವಚನ ಮಾಯಿದೇವನ ಕೈಯಲ್ಲಿ ಏನು 10 ಸಾಲುಗಳಲ್ಲಿ ಅದು ದೀರ್ಘವಾಗಿ ಅದು ರಚನೆ ಅನುಷ್ಠುವೃತ್ತದಲ್ಲಿ ರಚನೆಯಾಗಿರೋದನ್ನ ನಾವು ಗಮನಿಸಬೇಕಾಗತ್ತೆ. ಎಲ್ಲ ಶ್ರೋತೃಗಳೇ, ಅಲ್ಲಮಪ್ರಭುಗಳ ಪ್ರಭುಗೀತೆಯನ್ನ ಕುರಿತು ಇಲ್ಲಿಯವರೆಗೆ ನಾನು ನನ್ನ ಅಧ್ಯಯನದ ಇತಿಮಿತಿಯಲ್ಲಿ ನಾನು ಮತ್ತೆ ಸಮಯದ ಇತಿಮಿತಿಯಲ್ಲಿ ನನ್ನ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀನಿ. ಇಷ್ಟೊತ್ತು ಶ್ರವಣ ಮಾಡಿದಂತಹ ತಮ್ಮೆಲ್ಲರಿಗೂ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿದಂತಹ ಶಿವಮೊಗ್ಗೆಯ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ಬಸವ ಮರಳುಸಿದ್ಧ ಸ್ವಾಮೀಜಿಯವರ ಪಾದಗಳಿಗೂ ಕೂಡ ವಂದಿಸಿ, ನಿಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಈ ಪ್ರಭುಗೀತಾ ಕುರಿತಾದಂತಹ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳುಸಿದ್ಧ ಸ್ವಾಮೀಜಿ, ಬಸವ ಕೇಂದ್ರ ಶಿವಮೊಗ್ಗ ಹಾಗೂ ಬಸವ ಮಂದಿರ ಚಿಕ್ಕಮಗಳೂರು ಇವರಿಂದ ಆಶೀರ್ವಚನ. ಬಸವಾದಿ ಪ್ರಮುಖರನ್ನು, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಅಂತರ್ಜಾಲದಲ್ಲಿ ನಡೀತಾ ಇರುವಂತಹ ಚಿಂತನ ಕಾರ್ತಿಕ 2020ರ ಇಂದಿನ ಉಪನ್ಯಾಸವನ್ನು ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಯವರು ನಡೆಸಿಕೊಟ್ಟಿದ್ದಾರೆ. ಅವರಲ್ಲಿ ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಶರಣ ಎಚ್ ಕೆ ಮಂಜಪ್ಪನವರು ಮತ್ತು ಕುಟುಂಬ ವರ್ಗದವರು ಹಾಗೂ ಶರಣ ಎನ್ ಜಿ ಮಹೇಶ್ವರಪ್ಪ ಮತ್ತು ಕುಟುಂಬದವರು ನಿಧಿಗೆ ಇವರು ವಹಿಸಿಕೊಂಡು ಈ ಕಾರ್ಯಕ್ರಮದ ದಾಸೋಹ ಸೇವೆ ನಡೆಸಿಕೊಡ್ತಾ ಇದ್ದಾರೆ. ಇವರಲ್ಲಿ ವಚನ ಗಾಯನ ಮಾಡಿಕೊಟ್ಟಂಥ ಕಲಾವಿದರಲ್ಲಿ, ಅಂತರ್ಜಾಲದ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಯವರು ಮೊಗ್ಗೆಯ ಮಾಯಿದೇವರ ಪ್ರಭುಗೀತಾದ ಕುರಿತಾಗಿ ತಮ್ಮ ಉಪನ್ಯಾಸವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲ ಕೇಳಿಸಿಕೊಂಡಿದ್ದೇವೆ. ಪ್ರಭುಗೀತಾ ಅಲ್ಲಮ ಪ್ರಭುದೇವರ ವಚನಗಳ, ಷಟ್ಸ್ಥಲ ವಚನಗಳ ಸಂಸ್ಕೃತ ವ್ಯಾಖ್ಯಾನ ಗ್ರಂಥ. ಆ ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನು ಅನುವಾದ ಅಂತಲೂ ಕೂಡ ಅನ್ನಬಹುದು. ಅಷ್ಟೊಂದು ಸೊಗಸಾದ ರೀತಿ ಒಳಗೆ ಮೊಗ್ಗೆಯ ಮಾಯಿದೇವ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಈಗಾಗಲೇ ಶಿವಕುಮಾರ ಸ್ವಾಮಿಯವರ ಉಪನ್ಯಾಸದ ಮೂಲಕವಾಗಿ ಗಮನಿಸಿದ್ದೇವೆ. ಕೆಲವು ವಚನಗಳನ್ನು ನೇರವಾಗಿ ವ್ಯಾಖ್ಯಾನ ಮಾಡ್ತಾರೆ, ಕೆಲವು ವಚನಗಳು ಅವುಗಳಲ್ಲಿರ್ತಕ್ಕಂಥ ಸಾರಕ್ಕೆ ಅನುಗುಣವಾಗಿ ಸಂಸ್ಕೃತ ಶ್ಲೋಕಗಳ ಸಂಖ್ಯೆಯನ್ನು 1, 2, 3, 4, 5 ಹೀಗೆ ಆ ರೀತಿಯಾಗಿ ಅವುಗಳ ವ್ಯಾಖ್ಯಾನಕ್ಕೆ ಎಷ್ಟು ಬೇಕೋ ಅಷ್ಟು ಅವುಗಳನ್ನು ಬಳಸಿಕೊಂಡು ವಿವಿಧ ಛಂದಸ್ಸಿನ ಬಂಧದೊಳಗೆ ಅಳವಡಿಸಿ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ಇದರ ವ್ಯಾಖ್ಯಾನಕ್ಕೆ ಕಾರಣವಾದಂಥ ಸಂಗತಿ ಏನು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಹೋದಾಗ 12ನೇ ಶತಮಾನದ ಕಾಲದೊಳಗೆ ಏನು ವಿಶ್ವಾಚಾರ ಧರ್ಮ ಅಂತ ಕರಿತಾನೆ, ಇದು ಏನು ಬಸವಾದಿ ಪ್ರಮುಖರು
ಸ್ಥಾಪಿಸಿರ್ತಕ್ಕಂಥ ಈ ಧರ್ಮವನ್ನ ಭೀಮಕವಿ ಬಸವ ಪುರಾಣದೊಳಗೆ ವಿಶ್ವಾಚಾರ ಧರ್ಮ ಅಂತ ಕರೀತಾರೆ. ಈ ವಿಶ್ವಾಚಾರ ಧರ್ಮ 12ನೇ ಶತಮಾನದೊಳಗೆ ಕಲ್ಯಾಣದಲ್ಲಿ ನಡೆದಂಥ ವಿಪ್ಲವದ ಕಾರಣದಿಂದ ಅದು ಗುಪ್ತಗಾಮಿನಿಯಾಗಿ ಕರ್ನಾಟಕದ ಹಲವು ಭಾಗದಲ್ಲಿ ನೆಲೆ ನಿಲ್ಲುತ್ತೆ. ಮತ್ತೆ ಪ್ರಮುಖವಾಗಿ ಪ್ರಕಟವಾಗಿ ನೆಲೆ ನಿಲ್ಲುವಂಥದ್ದು 12ನೇ ಕಲ್ಯಾಣದ ನಂತರದಲ್ಲಿ ಅಂತ ಹೇಳಿದ್ರೆ ಕೊಲ್ಲಿಪಾಕಿಯಲ್ಲಿ ರೇವಣಸಿದ್ದರ ನೇತೃತ್ವದಲ್ಲಿ, ಇವತ್ತಿಗೂ ಕೂಡ ರೇವಣಸಿದ್ದೇಶ್ವರರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಕೊಲ್ಲಿಪಾಕಿಯಲ್ಲಿ ನಡೆದಂಥ ಈ ವಿಶ್ವಾಚಾರ ಧರ್ಮದ ಕಾರ್ಯಚಟುವಟಿಕೆಗಳ ಕುರುಹಾಗಿ ಬೇರೆ 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 ಸಮುದಾಯಗಳಿಂದ ಬಂದಂಥ ಶರಣರ ಒಂದು ಮಠಗಳು ಅಲ್ಲಿರ್ತಕ್ಕಂಥದ್ದು 18-20 ಮಠಗಳ ಕಟ್ಟಡಗಳು ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ 12ನೇ ಶತಮಾನದ ಕಲ್ಯಾಣದ ನಂತರದಲ್ಲಿ ಕೊಲ್ಲಿಪಾಕಿಯ ನಂತರದಲ್ಲಿ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿ ಶರಣ ಸಾಹಿತ್ಯದ ಸಂಸ್ಕರಣೆ, ಪರಿಷ್ಕರಣೆ ಮತ್ತು ತಾತ್ವಿಕ ಬಂಧಕ್ಕೆ ಒಳಪಡಿಸುವಂತಹ ಕ್ರಿಯೆ ನಡೆದದ್ದು 1430 ಅಂದರೆ 15ನೇ ಶತಮಾನದ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಇಮ್ಮಡಿ ಪ್ರೌಢದೇವರಾಯನ ಕಾಲದಲ್ಲಿ. ಅಲ್ಲಿ 101 ಜನ ವಿರಕ್ತರು ಸೇರಿಕೊಂಡು ಬಸವಾದಿ ಪ್ರಮುಖರ ವಚನಗಳನ್ನು ಸಂಗ್ರಹಿಸುವಂತ, ವ್ಯಾಖ್ಯಾನ ಮಾಡುವಂತ ಮತ್ತು ತಾತ್ವಿಕ ಚೌಕಟ್ಟಿಗೆ ಅಳವಡಿಸುವಂತಹ ಕಾರ್ಯವನ್ನ ಮಾಡ್ತಾ ಹೋಗ್ತಾರೆ. ಅದರ ಜೊತೆಯಲ್ಲಿ ಬಸವಾದಿ ಶರಣರ ಚರಿತ್ರೆಗಳನ್ನು ಕೂಡ ಕಟ್ಟುವಂತಹ ಕಾರ್ಯವನ್ನ ಇಮ್ಮಡಿ ಪ್ರೌಢದೇವರಾಯನ ಕಾಲದಲ್ಲಿ ಮಾಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಬಸವಾದಿ ಶರಣರಲ್ಲಿ ಇರ್ತಕ್ಕಂಥ ಇತರೆ ಶರಣರ ವಚನಗಳ ಒಂದು ವ್ಯಾಖ್ಯಾನ, ಅರ್ಥೈಸುವಿಕೆ ಬಹಳ ಸುಲಭವಾಗ್ತಾ ಇತ್ತು. ಮತ್ತೆ ಪರವಾದಿಗಳು ಅಥವಾ ಈ ಶರಣ ಪರಂಪರೆಯನ್ನ ಪರಿಚಯದ ಇಲ್ಲದೆ ಇರತಕ್ಕಂಥ ಅಥವಾ ಶರಣ ಪರಂಪರೆಗೆ ಸಂಬಂಧಿಸದೇ ಇಲ್ಲದೆ ಇರತಕ್ಕಂಥ ಬೇರೆಯ ಧರ್ಮದ ವಾದಿಗಳಿಗೆ, ಬೇರೆ ಸಿದ್ಧಾಂತದ ವಾದಿಗಳಿಗೆ ಅಲ್ಲಮಪ್ರಭುದೇವರ ವಚನಗಳು ಎಷ್ಟೋ ಸಂದರ್ಭಗಳಲ್ಲಿ ಅರ್ಥಹೀನ ಅನ್ನಿಸ್ತಾ ಇತ್ತು. ಅಥವಾ ಅಲ್ಲಮಪ್ರಭುದೇವರ ವಚನಗಳು ಅವುಗಳ ಅರ್ಥೈಸೋದಕ್ಕೆ ಸಾಧ್ಯವಾಗದೇ ಇರುವಂತಹ ಏನೋ ಒಂದು ರೀತಿಯ ರಚನೆಗಳು ಅನ್ನುವಂಥ ಒಂದು ಉದಾಸೀನ ಭಾವ ಅವರಲ್ಲಿ ಗಟ್ಟಿಯಾಗಿ ನೆಲೆಗೊಂಡಿತ್ತು. ಅಂಥ ಉದಾಸೀನ ಭಾವ ಗಟ್ಟಿಯಾಗಿ ನೆಲೆಗೊಂಡಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಪ್ರತಿಪಾದನೆ ಮಾಡ್ತಾ ಇದ್ದಂತಹ ತತ್ವ ಪ್ರತಿಪಾದನೆ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಭಾಷೆ ಸಂಸ್ಕೃತವಾಗಿತ್ತು. ಆ ಸಂಸ್ಕೃತ ಭಾಷೆಯಲ್ಲಿ ಅಲ್ಲಮಪ್ರಭುದೇವರ ವಚನಗಳು ಇಲ್ಲದೆ ಇರೋದೇ ಅವರಿಗೆ ಸರಿಯಾದ ರೀತಿಯಲ್ಲಿ ಅಲ್ಲಮಪ್ರಭುದೇವರನ್ನ ಗ್ರಹಿಸಿಕೊಳ್ಳೋದಕ್ಕೆ ಕಷ್ಟವಾಗ್ತಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಮಗ್ಗಿಯ ಮಾಯಿದೇವರು ಅವ್ರೇನ್ ಮಾಡ್ತಾರೆ ಅಂತೇಳಿ ಇಮ್ಮಡಿ ಪ್ರೌಢದೇವರಾಯನ ರಾಜ್ಯಸಭಾ ಮಧ್ಯದಲ್ಲಿ ಕೂತ್ಕೊಂಡು ಅಲ್ಲಮಪ್ರಭುದೇವರ ವಚನಗಳನ್ನ ಸಂಸ್ಕೃತದೊಳಗೆ ವ್ಯಾಖ್ಯಾನ ಮಾಡಿಕೊಳ್ತಾ ಹೋಗ್ತಾರೆ. ಅದನ್ನ ಅವರು ಶಿಲಾಶಾಸನವನ್ನು ಕೂಡ ಬರೆಸಿ ಕೀರ್ತಿವಂತರಾಗ್ತಾರೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಆ ರೀತಿಯಾಗಿ ಈ ಒಂದು ಪ್ರಭುದೇವರ ವಚನಗಳು ಇತರೆಯವರಿಗೆ ಬಹಳ ಮುಖ್ಯವಾಗಿ ರಾಜ್ಯಸಭಾ ಮಧ್ಯದಲ್ಲಿದ್ದು ಪಂಡಿತ ಕೋವಿದರಾಗಿರ್ತಕ್ಕಂಥವರಿಗೆ, ಅದರಲ್ಲೂ ಹೆಚ್ಚಾಗಿ ಸಂಸ್ಕೃತವನ್ನ ಆಶ್ರಯಿಸಿ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಸಾಹಿತ್ಯ ಸಂಸ್ಕೃತಿಯನ್ನ ಅನುಸರಿಸಿ ನಡೀತಾ ಇರುವಂತಹ ಜನಗಳಿಗೆ ಅಲ್ಲಮಪ್ರಭುದೇವರ ವಿಚಾರಧಾರೆಗಳು ಮುಟ್ಟಬೇಕು ಅನ್ನುವಂಥ ಆಶಯವನ್ನು ಇಟ್ಟುಕೊಂಡೇ ಮೊಗ್ಗೆ ಮಾಯಿದೇವರು ಈ ವಚನಗಳನ್ನ ವ್ಯಾಖ್ಯಾನ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಅದನ್ನ ಇಲ್ಲಿ ಸಿ ಮಹಾದೇವಪ್ಪನವರು ಅವರು ತಮ್ಮ ಕೃತಿಯ ಪೀಠಿಕೆ ಒಳಗಡೆಗೆ ಪ್ರಸ್ತಾವನೆಯ ಸಂದರ್ಭದೊಳಗೆ ಗುಬ್ಬಿಯ ಮಲ್ಲನಾರ್ಯ ರಚನೆ ಮಾಡಿರ್ತಕ್ಕಂಥ ವೀರಶೈವಾಮೃತ ಮಹಾಪುರಾಣದ ಒಂದು ಷಟ್ಪದಿಯಲ್ಲಿ ಅದನ್ನ ಸಾಕ್ಷಿಯಾಗಿ ತೋರಿಸಿ ಉಲ್ಲೇಖವನ್ನು ಮಾಡ್ತಾರೆ. ವಿದ್ಯಾನಗರಿಯಲ್ಲಿ ಅಲ್ಲಮಪ್ರಭುದೇವ ಹೃದಯ ವಚನವನ್ನು ಒಗಟೆ ಎನ್ನಲಾಗ, ಹೃದ ವಚನವನ್ನು ಒಗಟು ಎನ್ನಲು ಆಗ, ನೃಪಸಭಾ ವೇದ್ಯಮಪ್ಪಂತೆ ವೇದಾಗಮಾರ್ಥ ನಿಘಂಟು ಸನ್ಮತ ಪ್ರಭುಗೀತೆಯ ಆದ್ಯಂತವಾಗಿ ರಚಿಸುತ್ತ ಶಿಲಾಶಾಸನದಳು ಉನ್ಮಹ ತತ್ವ ನಿರ್ಣಯವ ಲೇಖಿಸುತ್ತ ತದ್ಯ ಶಿವಮೂರ್ತಿ ಹೆಸರಾದನ ಮಾಯಿದೇವ ಪ್ರಭೋತ್ತಮನ್ ಏಳಿಗೆಯಿಂ ಅಂತ ಹೇಳಿ ವೀರಶೈವಾಮೃತ ಮಹಾಪುರಾಣದ ಒಂದು ಷಟ್ಪದಿಯನ್ನ ಉದಾಹರಣೆಯಾಗಿ ಕೊಡ್ತಾರೆ. ಅಂದ್ರೆ ವಿದ್ಯಾನಗರಿ ಅಂತ ಹೇಳಿದ್ರೆ ಹಂಪಿಯ ಒಳಗೆ ಅಲ್ಲಮಪ್ರಭುದೇವರ ಒಂದು ಹೃತ್ಪೂರ್ವಕವಾದ ವಚನಗಳು, ಹೃದಯ ವಚನಗಳನ್ನ ಒಗಟು ಅಂದಾಗ ನೃಪಸಭಾ ವೇದ್ಯಮಪ್ಪಂತೆ ವೇದಾಗಮಾರ್ಥ ನಿಘಂಟು ಸನ್ಮತ, ರಾಜ್ಯಸಭೆಯಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಒಪ್ಪುವಂತೆ, ವೇದ ಆಗಮ ಅರ್ಥಗಳಿಗೆ ನಿಘಂಟುಗಳಿಗೆ ಸನ್ಮತವಾಗುವಂತೆ ಪ್ರಭುಗೀತೆ ಅನ್ನುವಂಥ ಹೆಸರಿನಲ್ಲಿ ಆದ್ಯಂತವಾಗಿ ರಚಿಸಿ ಶಿಲಾಶಾಸನದಳು ಶಿಲಾಶಾಸನದೊಳಗೆ ಅದನ್ನ ಉಲ್ಲೇಖ ಮಾಡುವ ಹಾಗೆ ಬರೆದು ಮದ್ಗೆ ಮಾಯಿದೇವರು
ಯಶೋಮೂರ್ತಿಯಾಗಿ ಹೆಸರಾದರು ಈ ಭೂವಲಯದಲ್ಲಿ ಅನ್ನುವಂಥದ್ದನ್ನ ಈ ಒಂದು ಷಟ್ಪದಿ ಪದ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಈ ಪದ್ಯದ ಮೂಲಕವಾಗಿ ನಮಗೆ ಅರ್ಥ ಆದಂಥ ಸಂಗತಿ ಏನು ಅಂತ ಹೇಳಿದ್ರೆ, ಪ್ರಭುದೇವರ ವಚನಗಳನ್ನು ಒಗಟು ಅಂತ ಭಾವಿಸಿಕೊಂಡಿರ್ತಕ್ಕಂಥವರಿಗೆ ಅರ್ಥ ಮಾಡಿಸುವಂತ ಸಲುವಾಗಿ ಮಗ್ಗೆಯ ಮಾಯದೇವರು ಸಂಸ್ಕೃತದಲ್ಲಿ ಈ ವಚನಗಳನ್ನ ವ್ಯಾಖ್ಯಾನ ಮಾಡಿದರು ಅನ್ನುವಂಥದ್ದನ್ನ ಈ ಪದ್ಯ ನಮಗೆ ಅರ್ಥ ಮಾಡಿಸುತ್ತೆ. ಬಹುಶಃ ಇಲ್ಲಿ ಒಂದು ಸೂಚನೆ ನಮಗೆ ಸಿಗುವಂಥದ್ದೇನು ಅಂತ ಹೇಳಿದ್ರೆ, 12ನೇ ಈಗಾಗಲೇ ನಮ್ಮ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಯವರು ಪ್ರಸ್ತಾಪ ಮಾಡಿದರು. ಸಿದ್ಧಾಂತ ಶಿಖಾಮಣಿಯ ನಂತರದಲ್ಲಿ ಈ ವೀರಶೈವ ಸಾಹಿತ್ಯದ ಒಂದು ಪ್ರಮುಖವಾದ ಕೃತಿಗಳು ರಚನೆ ಆಗಿದ್ದು ಮಗ್ಗೆಯ ಮಾಯದೇವನಿಂದ ಅನ್ನುವಂಥ ಒಂದು ಸಂಗತಿಯನ್ನ ನಮ್ಮಲ್ಲಿ ಪ್ರಸ್ತಾಪ ಮಾಡಿದರು. ಬಹುಶಃ ಮಗ್ಗೆಯ ಮಾಯದೇವರ ಈ ಒಂದು ಪ್ರಯತ್ನದ ನಂತರದಲ್ಲಿಯೇ ಸಿದ್ಧಾಂತ ಶಿಖಾಮಣಿ ಕೃತಿ ರಚನೆ ಆಯಿತು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಸಿದ್ಧಾಂತ ಶಿಖಾಮಣಿಯ ಕುರಿತಾಗಿ ವಚನಗಳಲ್ಲಿ ಎಲ್ಲಿಯೂ ಕೂಡ ಪ್ರಸ್ತಾಪ ಬರೋದಿಲ್ಲ. ಯಾವ ವಚನಕಾರರ ಚರಿತ್ರೆಯಲ್ಲಿಯೂ ಕೂಡ ಸಿದ್ಧಾಂತ ಶಿಖಾಮಣಿಯ ಪ್ರಸ್ತಾಪ ಬರೋದಿಲ್ಲ. ಮತ್ತು ಸಿದ್ಧಾಂತ ಶಿಖಾಮಣಿ ಅಥವಾ ಶೈವ ಆಗಮಗಳಲ್ಲಿ ಷಟ್ಸ್ಥಲ ಸಿದ್ಧಾಂತ ಅನ್ನುವಂಥದ್ದು ಪ್ರಸ್ತಾಪ ಬರೋದಿಲ್ಲ. ಇವುಗಳನ್ನೆಲ್ಲವನ್ನೂ ಕೂಡ ಗಮನಿಸಿ ನಾವು ನೋಡ್ತಾ ಹೋದಾಗ 14-15ನೇ ಶತಮಾನದ ನಂತರದಲ್ಲಿ ಶೈವಾಗಮಗಳ ಒಂದು ಕೊನೆಯ ಭಾಗದಲ್ಲಿ ಷಟ್ಸ್ಥಲ ಸಿದ್ಧಾಂತ ಪ್ರಸ್ತಾಪ ಆಗ್ತಕ್ಕಂಥದ್ದು ಮತ್ತು ಸಿದ್ಧಾಂತ ಶಿಖಾಮಣಿ ಅನ್ನೋ ಕೃತಿ 16ನೇ ಶತಮಾನದ ನಂತರದಲ್ಲಿ ಹೆಚ್ಚು ಪ್ರಖರವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಇವುಗಳನ್ನು ನಾವು ಗಮನಿಸಿದಾಗ ಈ 14-15ನೇ ಶತಮಾನದಲ್ಲಿ ವಿಶೇಷವಾಗಿ ವಿಜಯನಗರದ ಇಮ್ಮಡಿ ಪ್ರೌಢದೇವರಾಯನ ಕಾಲದೊಳಗೆ ಇದ್ದಂಥ ಹಲವಾರು ಜನ, ವಿಶೇಷವಾಗಿ 101 ವಿರಕ್ತರು ಮತ್ತು ಹಲವಾರು ಜನ ವಿದ್ವಾಂಸರು, ಮಗ್ಗೆಯ ಮಾಯದೇವನು ಕೂಡ ಒಬ್ಬ ವಿರಕ್ತನೇ, ಆದರೆ 101 ಜನ ವಿರಕ್ತರಲ್ಲಿ ಅವನನ್ನು ಸೇರಿಸೋದಿಲ್ಲ. ಹೀಗೆ ವಿರಕ್ತರು ಶರಣ ಸಾಹಿತ್ಯದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಆಸಕ್ತಿಯನ್ನು ಹೊಂದಿರತಕ್ಕಂಥವರು ವಿಶ್ವಾಚಾರ ಧರ್ಮವನ್ನ ವಿಶ್ವಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಅಪೇಕ್ಷೆಯನ್ನು ಹೊಂದಿರತಕ್ಕಂಥ ಹಲವಾರು ಜನ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವತ್ತಿನ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರದಲ್ಲಿದ್ದಂಥ ಭಾಷೆ ಸಂಸ್ಕೃತ. ಆ ಸಂಸ್ಕೃತ ಭಾಷೆಯೊಳಗೆ ಈ ವಿಶ್ವಾಚಾರ ಧರ್ಮದ ತತ್ವ ಸಿದ್ಧಾಂತಗಳು ಇತ್ತು ಅಂತ ಹೇಳಿದ್ರೆ ಅವುಗಳ ಜೊತೆಯಲ್ಲಿ ಅನುಸಂಧಾನ ಮಾಡೋದಕ್ಕೆ ಮತ್ತು ಚರ್ಚೆ ವ್ಯಾಖ್ಯಾನಗಳಲ್ಲಿ ತೊಡಗೋದಕ್ಕೆ ಮತ್ತು ನಾವು ಒಂದು ಸಂವಹನವನ್ನ ಮಾಡಿಕೊಳ್ಳೋದಕ್ಕೆ ಈ ಧರ್ಮದ ತತ್ವಗಳನ್ನ ನಾಡಿನಾದ್ಯಂತ ದೇಶದಾದ್ಯಂತ ಪ್ರಚಾರಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಅಪೇಕ್ಷೆಯನ್ನು ಇಟ್ಟುಕೊಂಡು ಶರಣರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಷಟ್ಸ್ಥಲ ಸಿದ್ಧಾಂತವನ್ನ ಸಂಸ್ಕೃತ ಭಾಷೆಗೆ ಅನುವಾದಗೊಳಿಸಿ ಸಿದ್ಧಾಂತ ಶಿಖಾಮಣಿಯನ್ನು ರಚಿಸಿದರು ಅಂತ ಹೇಳಿ ನಾವು ಅಂದ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ಆಗಮಗಳ ಒಂದು ಮೂಲಕವಾಗಿ ನಮಗೆ ಷಟ್ಸ್ಥಲ ಸಿದ್ಧಾಂತ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚು ಬೆಲೆ ಪ್ರಾಪ್ತವಾಗುತ್ತೆ ಅನ್ನುವಂಥ ಭ್ರಮೆಯಿಂದ ಆಗಮಗಳ ಕೊನೆಯ ಪುಟಗಳಿಗೆ ನಾವು ಗಮನಿಸಬೇಕು. ಆಗಮಗಳಲ್ಲಿ ಉತ್ತರಾರ್ಧ ಅನ್ನುವಂಥದ್ದಿಲ್ಲ, ಪೂರ್ವಾರ್ಧವೇ ಇರುವಂಥದ್ದು. ದೇಶಾದ್ಯಂತ ಸಿಗುವಂತ ಎಲ್ಲ ಆಗಮಗಳಲ್ಲಿ ಪೂರ್ವಾರ್ಧವಿದೆ, ಒಂದೇ ಭಾಗ ಇದೆ, ಅಲ್ಲಿ ಪೂರ್ವಾರ್ಧ ಉತ್ತರಾರ್ಧ ಅನ್ನುವಂಥದ್ದಿಲ್ಲ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಸಿಗುವಂತ ಆಗಮಗಳಲ್ಲಿ ಮಾತ್ರ ಪೂರ್ವಾರ್ಧ ಉತ್ತರಾರ್ಧ ಅಂತ ಇದೆ ಮತ್ತು ಅದರಲ್ಲಿ ಉತ್ತರಾರ್ಧದಲ್ಲಿ ಮಾತ್ರ ಈ ಷಟ್ಸ್ಥಲ ಸಿದ್ಧಾಂತದ ಪ್ರಸ್ತಾಪ ಇರತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹಾಗೆ ಪ್ರಸ್ತಾಪವಾಗಿರ್ತಕ್ಕಂಥ ಷಟ್ಸ್ಥಲ ಸಿದ್ಧಾಂತವು ಅದು ಅಷ್ಟು ಸ್ಪಷ್ಟವಾದ ರೀತಿ ಒಳಗೆ ಇಲ್ಲ ಮತ್ತು ದೊರೆಯುವಂತ ಎಲ್ಲ ಹಸ್ತಪ್ರತಿಗಳಲ್ಲೂ ಕೂಡ ವಿಪರೀತವಾದ ಪಾಠಾಂತರಗಳು, ವಿಪರೀತವಾಗಿರ್ತಕ್ಕಂಥ ದೋಷಪೂರಿತವಾಗಿರ್ತಕ್ಕಂಥ ರಚನೆಗಳು ಇರುವಂತದ್ದನ್ನು ಗಮನಿಸಿದ್ವಿ ಅಂತ ಹೇಳಿದ್ರೆ ಇದು ಆಗಮಗಳ ಕೊನೆಯ ಪುಟಗಳಿಗೆ ಅಥವಾ ಆಗಮಗಳಿಗೆ ಉತ್ತರಾರ್ಧವನ್ನು ನಿರ್ಮಿಸಿ ಕಷ್ಟಪಟ್ಟು ನಿರ್ಮಿಸಿ ಷಟ್ಸ್ಥಲ ಸಿದ್ಧಾಂತವನ್ನ ಆಗಮ ಪ್ರಣೀತ ಅಂತೇಳಿ ಹೇಳೋದ್ರ ಮೂಲಕವಾಗಿ 12ನೇ ಶತಮಾನದ ಷಟ್ಸ್ಥಲ ಸಿದ್ಧಾಂತಕ್ಕೆ ನಾವು ಬಹಳ ದೊಡ್ಡ ಬೆಲೆಯನ್ನು ತಂದುಕೊಡ್ಬೇಕು ಅನ್ನುವಂಥ ಭ್ರಮೆಯೊಳಗೆ ಮಾಡಿರ್ತಕ್ಕಂಥ ರಚನೆಗಳು ಅಂತ ಹೇಳಿ ನಮಗನ್ಸುತ್ತೆ. ಆ ನಿಟ್ಟಿನಲ್ಲಿ ಏನು ಮಗ್ಗೆಯ ಮಾಯದೇವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸವಾಲು ಬಂದಿತ್ತಲ್ಲ, ಇದು ಕನ್ನಡದಲ್ಲಿರೋದ್ರಿಂದ ವಿದ್ವಾಂಸರಿಗೆ ಅದರ ಬಗ್ಗೆ ಉದಾಸೀನ ಬರಬಾರದು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಮತ್ತು ಅದು ಒಗಟು ಅಂತ ಅನ್ನಿಸಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲಮಪ್ರಭುದೇವರ ವಚನಗಳನ್ನ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಹೇಗೆ ಮಾಡಿದ್ರು ಅದೇ ರೀತಿಯ ಒಂದು ದಾರಿಯನ್ನು ಹಿಡಿದು ವಚನಗಳ ವಚನಗಳಲ್ಲಿ ಪ್ರತಿಪಾದನೆ ಆಗಿರತಕ್ಕಂಥ ಷಟ್ಸ್ಥಲ ಸಿದ್ಧಾಂತವನ್ನ ಸಂಸ್ಕೃತ ಭಾಷೆಗೆ ಅನುವಾದ ಮಾಡುವಂತ ಪ್ರಕ್ರಿಯೆಗೆ ಒಳಪಡಿಸಿ ಸಿದ್ಧಾಂತ ಶಿಖಾಮಣಿಯನ್ನ ಮತ್ತು ಆಗಮಗಳ ಕೊನೆಯ ಭಾಗಗಳಿಗೆ ಈ ಷಟ್ಸ್ಥಲ ಸಿದ್ಧಾಂತವನ್ನ ಅಳವಡಿಸಿರಬಹುದು ಅನ್ನುವಂಥ ಒಂದು ಒಳಹು ನಮಗೆ ಈ ಕೃತಿಯನ್ನ ಗಮನಿಸಿದಾಗ ನಮಗೆ ಮೂಡೋದಕ್ಕೆ ಸಾಧ್ಯವಾಯಿತು. ಆ ನಿಟ್ಟಿನಲ್ಲಿ ಪ್ರಭುಗೀತ ಅನ್ನುವಂಥ ಒಂದು ಅಲ್ಲಮ ಪ್ರಭುದೇವರ ವಚನಗಳ ವ್ಯಾಖ್ಯಾನವನ್ನ ಮಾಡಿರ್ತಕ್ಕಂಥ ಈ ಕೃತಿ ಅತ್ಯಂತ ಐತಿಹಾಸಿಕ ಮಹತ್ವವನ್ನು ಹೊಂದಿರತಕ್ಕಂಥ ಕೃತಿ. ಬಹಳಷ್ಟು ವರ್ಷಗಳ, ದಶಕಗಳ, ಶತಮಾನಗಳ ಕಾಲ ಪ್ರಭುಗೀತ ಅನ್ನುವಂತಹ ಒಂದು ಉಲ್ಲೇಖ ದೊರೀತಾ ಇತ್ತೇ ಹೊರತು ಆ ಕೃತಿ ದೊರೀತಾ ಇರಲಿಲ್ಲ.
ಆದರೆ ನಮ್ಮೆಲ್ಲರ ಪುಣ್ಯ ವಿಶೇಷ ಏನು ಅಂತ ಹೇಳಿದ್ರೆ ಡಾಕ್ಟರ್ ಸಿ ಮಹಾದೇವಪ್ಪನವರ ಸಂಗ್ರಹದೊಳಗಿದ್ದಂಥ ಒಂದು ತಾಳೆಗರಿಯ ಕಟ್ಟು ಪ್ರಭುಗೀತಾ ಕೃತಿ ಇದ್ದಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರ ಪುಣ್ಯ ವಿಶೇಷ. ಆ ಒಂದು ತಾಳೆಗರಿಯ ಕಟ್ಟನ್ನು ಬಳಸಿಕೊಂಡು ಪ್ರೊಫೆಸರ್ ಸಿ ಮಹಾದೇವಪ್ಪನವರು ಪ್ರಭುಗೀತಾವನ್ನ ಕನ್ನಡ ಭಾಷೆಯೊಳಗೆ ಕನ್ನಡ ಲಿಪಿಯಲ್ಲಿ, ಸಂಸ್ಕೃತ ಭಾಷೆಯ ಸಂಸ್ಕೃತ ಲಿಪಿಯಲ್ಲಿ ಅದನ್ನು ಬರೆದು ಪ್ರಕಟ ಮಾಡ್ತಾರೆ. ಆನಂತರದಲ್ಲಿ ಆಂಗ್ಲ ಭಾಷೆಯ ಸುದೀರ್ಘವಾದ ಪ್ರಸ್ತಾವನೆಯೊಂದಿಗೆ ಅದನ್ನು ಆಂಗ್ಲ ಭಾಷೆಯಲ್ಲೂ ಕೂಡ ಪ್ರಕಟ ಮಾಡ್ತಾರೆ. ಅದನ್ನ ಭೈರೋನ್ ಸಿಂಗ್ ಶೇಖಾವತ್ ಉಪರಾಷ್ಟ್ರಪತಿಗಳು ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಭುಗೀತಾವನ್ನ ಸಂಗ್ರಹಿಸಿ 2002ನೇ ಇಸ್ವಿಯಲ್ಲಿ ಪ್ರೊಫೆಸರ್ ಸಿ ಮಹಾದೇವಪ್ಪನವರು ಪ್ರಕಟ ಮಾಡಿರ್ತಕ್ಕಂಥದ್ದು ಶರಣ ಸಾಹಿತ್ಯ ಪರಂಪರೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಅವರದು ಅಂತ ಹೇಳಿ ನಾವು ಭಾವಿಸಿಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಪ್ರಭುಗೀತಾ ಅನ್ನುವಂಥದ್ದು ಹೀಗೆ ಶರಣ ಸಾಹಿತ್ಯ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಮತ್ತು ಶರಣ ಸಾಹಿತ್ಯ ಪರಂಪರೆಯ ಒಂದು ಸತ್ವ ಮಹತ್ವಗಳನ್ನ ಇತರೆ ಭಾಷಿಕರಿಗೆ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನೊಳಗೆ ಮಾಡಿರ್ತಕ್ಕಂಥ ಒಂದು ಮೊದಲ ಪ್ರಯತ್ನವಾಗಿ ಇದು ಅತ್ಯಂತ ಗಮನಾರ್ಹವಾದ ಸಂಗತಿ ಆಗಿ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಕೃತಿಯನ್ನು ತಗೊಂಡ ನಂತರದಲ್ಲಿ ನಮಗೆ ಒಂದು ಕುತೂಹಲದಿಂದ ಗಮನಿಸಿದ್ದೇನು ಅಂತ ಹೇಳಿದ್ರೆ, ಬಯಲು ಅನ್ನುವಂಥದ್ದು ಅಲ್ಲಮ ಪ್ರಭುದೇವರ ಬಹಳ ದೊಡ್ಡ ಒಂದು ತಾತ್ವಿಕತೆ. ಆ ಬಯಲನ್ನ ಈ ಒಂದು ವ್ಯಾಖ್ಯಾನದೊಳಗೆ ಯಾವ ರೀತಿಯಾಗಿ ಗುರುತಿಸಿದ್ದಾರೆ, ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನುವಂಥ ಕುತೂಹಲ ನಮ್ಮಲ್ಲಿ ಉಂಟಾಯಿತು. ಹಾಗಾಗಿ ಆ ಕುತೂಹಲದಿಂದ ಬಯಲನ್ನ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತೇಳಿ ನೋಡಿದಾಗ ಅದು ಹೀಗಿದೆ: ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲ ಜೀವನ ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ನಂಬಿ ಬಯಲಾದೆ ಗೊಗೇಶ್ವರ. ಈ ಒಂದು ವಚನದ ಅನುವಾದವನ್ನ ಇಲ್ಲಿ ಬಯಲು ಅನ್ನೋದಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ನಿರ್ವಾಣ ಅಂತ ಕರೀತಾರೆ. ಬಯಲನ್ನ ನಿರ್ವಾಣ ಅಂತೇಳಿ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ನಿರ್ವಾಣ ಬೀಜೋದ್ಭವ ಸಸ್ಯಮೇವ ನಿರ್ವಾಣ ಮೇ ತತ್ಪರಿಣಾಮ ಏವ ನಿರ್ವಾಣಮಸ್ಯೈವ ಫಲಂ ಚ ದಾತ ಭೋಕ್ತ ಚ ಕಿಂ ವಚ್ಮಿ ಶಿವೈಕ್ಯ ಸೌಖ್ಯಂ ಅಂತ ಹೇಳಿ ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ನಿರ್ವಾಣ ಅನ್ನುವಂಥ ರೀತಿ ಒಳಗೆ ಬಯಲನ್ನ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಅದ್ರ ಜೊತೆಯಲ್ಲಿ ಈ ಕೃತಿಗೆ ಮುನ್ನುಡಿಯನ್ನ ಬರೆದಿರ್ತಕ್ಕಂಥ ಸಾಕ್ರು ರಾಮಚಂದ್ರ ರಾವ್ ಅವರು ಮುನ್ನುಡಿಯೊಳಗೆ ಒಂದು ಮಾತನ್ನು ಹೇಳ್ತಾರೆ: ತಾತ್ವಿಕ ಸಂದರ್ಭದಲ್ಲಿ ಶೂನ್ಯವಾದಕ್ಕೂ ಆತ್ಮವಾದಕ್ಕೂ ನಡುವೆ ಸೇತುವೆಯೊಂದು ನಿರ್ಮಾಣಗೊಂಡಂತಾಗಿದೆ ಅನ್ನುವಂಥ ಮಾತನ್ನ ಅವರಿಲ್ಲಿ ಮುನ್ನುಡಿಯೊಳಗೆ ಪ್ರಸ್ತಾಪ ಮಾಡ್ತಾರೆ. ಏನು ಮಗ್ಗೆ ಮಾಯಿದೇವರು ಸಂಸ್ಕೃತದಲ್ಲಿ ಕನ್ನಡದಲ್ಲಿದ್ದಂಥ ಅಲ್ಲಮ ಪ್ರಭುದೇವರ ವಚನಗಳನ್ನು ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ತಾತ್ವಿಕ ಸಂದರ್ಭದಲ್ಲಿ ಶೂನ್ಯವಾದಕ್ಕೂ ಆತ್ಮವಾದಕ್ಕೂ ನಡುವೆ ಸೇತುವೆಯೊಂದು ನಿರ್ಮಾಣಗೊಂಡಂತಾಗಿದೆ. ನಾಡಿನ ಇತಿಹಾಸಕ್ಕೆ ಹಲವು ಹೊಸ ವಿವರಗಳ ಸೇರ್ಪಡೆಯಾಗಲಿರುವುದು ಇವರ ಸಂಶೋಧನೆಯ ಫಲವಾಗಿಯೇ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಪ್ರೊಫೆಸರ್ ಸಿ ಮಹಾದೇವಪ್ಪನವರು ಮಾಡಿರ್ತಕ್ಕಂಥ ಈ ಒಂದು ಕೃತಿಯ ಪ್ರಕಟಣೆಯಿಂದ ಶೂನ್ಯವಾದ ಮತ್ತು ಆತ್ಮವಾದದ ನಡುವೆ ಒಂದು ಸಂಬಂಧವನ್ನು ಕಲ್ಪಿಸುವುದಕ್ಕೆ ಸಾಧ್ಯವಾಗಿದೆ ಅನ್ನುವಂಥ ಸಂಗತಿಯನ್ನ ಇಲ್ಲಿ ಎಸ್ ಕೆ ರಾಮಚಂದ್ರ ರಾವ್ ಅವರು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಮುಖ್ಯವಾಗಿ ಶರಣರು ಪ್ರತಿಪಾದನೆ ಮಾಡುವಂತ, ವಿಶೇಷವಾಗಿ ಅಲ್ಲಮ ಪ್ರಭುದೇವರ ಹಿನ್ನೆಲೆಯನ್ನು ಇಟ್ಟುಕೊಂಡು ಯೋಚನೆ ಮಾಡೋದಾದ್ರೆ, ಅಲ್ಲಮ ಪ್ರಭುದೇವರು ಪ್ರತಿಪಾದನೆ ಮಾಡುವಂತ ಶೂನ್ಯವಾದ ಇದೆಯಲ್ಲ, ಅದು ಬೌದ್ಧರ ಶೂನ್ಯವಾದ ಅಲ್ಲ. ಬೌದ್ಧರ ಶೂನ್ಯವಾದ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲದೂ ಇಲ್ಲವಾದಾಗ ಉಳಿಯುವಂತ ಸ್ಥಿತಿಯನ್ನ ಅವರು ಶೂನ್ಯ ಅಂತ ಹೇಳಿ ಕರೆದ್ರೆ, ಶರಣರು ಅಥವಾ ಅಲ್ಲಮ ಪ್ರಭುದೇವರು ಪ್ರತಿಪಾದನೆ ಮಾಡುವಂತ ಶೂನ್ಯ ಎಲ್ಲದನ್ನೂ ಒಳಗೊಂಡು ಯಾವುದಕ್ಕೂ ಕೂಡ ಅಂಟಿಕೊಳ್ಳಲಾರದೆ ಇರುವಂತಹ ಸ್ಥಿತಿಗೆ ಶೂನ್ಯ ಅಂತ ಕರೀತಾರೆ. ಅದನ್ನ ಬಯಲು ಅಂತ ಕರೀತಾರೆ. ಎಲ್ಲದನ್ನೂ ಒಳಗೊಂಡು ಎಲ್ಲದೂ ತಾನಾಗಿ ತಾನು ಮಾತ್ರ ಏನೂ ಇಲ್ಲದೆ ಇರುವಂತಹ ಸ್ಥಿತಿ ಇದೆಯಲ್ಲ, ಅದನ್ನ ಬಯಲು ಅಥವಾ ಅದನ್ನ ಶೂನ್ಯ ಅಂತ ಕರೀತಾರೆ. ಅದನ್ನ ಶಬ್ದ ಮುಗ್ಧ ಸ್ಥಿತಿ, ಈ ರೀತಿಯಾಗಿ ಅದನ್ನು ವ್ಯಾಖ್ಯಾನ ಮಾಡತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಒಂದು ಶರಣರ ಶೂನ್ಯವಾದ ಮತ್ತು ಭಾರತದಾದ್ಯಂತ ಚರ್ಚೆಯಲ್ಲಿರುವಂತಹ ಆತ್ಮವಾದ, ಇವೆರಡರ ನಡುವೆ ಇರತಕ್ಕಂಥ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಇವೆರಡರ ನಡುವೆ ಇರತಕ್ಕಂಥ ವೈಷಮ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತು ಇವೆರಡನ್ನೂ ಇಟ್ಟುಕೊಂಡು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸುವಂತ ನಿಟ್ಟಿನೊಳಗೆ ಕ್ರಿಯಾಶೀಲವಾಗಿರ್ತಕ್ಕಂಥ ಸಾಧಕರಿಗೆ ಹೊಸ ಹೊಸ ರೀತಿಯಾಗಿರ್ತಕ್ಕಂಥ ಸುಲಭದ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ ಅನುಕೂಲವಾಗುವ ಹಾಗೆ ಈ ಒಂದು ಮಗ್ಗೆಯ ಮಾಯಿದೇವರು ಕೃತ ಪ್ರಭುಗೀತಾ ಅನ್ನುವಂಥ ಈ ಕೃತಿ ನಮಗೆ ಸಾಕಾರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಕೃತಿ ಒಂದು ಅಪರೂಪದ ಕೃತಿ. ಇಂಥ ಕೃತಿಯ ಒಂದೆರಡು ವಚನಗಳನ್ನ ಇಲ್ಲಿ ಗಮನಿಸೋದು, ಒಂದು ವಚನವನ್ನು ಗಮನಿಸೋದಾದ್ರೆ, ಕಾಲುಗಳೆರಡು ಗಾಲಿ ಕಂಡಯ್ಯ,
ದೇಹವೆಂಬುದು ತುಂಬಿದ ಬಂಡಿ ನೋಡಯ್ಯ, ಬಂಡಿಯ ಹೊಡೆವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಅದರಿಚ್ಛೆಯನರಿದು ಹೊಡೆಯದಿದ್ದರೆ ಅದರಚ್ಚು ಮುರಿದಿತ್ತು ಗೊಗೇಶ್ವರ ಅಂತ ಹೇಳಿ. ಅದನ್ನ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡಿರ್ತಕ್ಕಂಥ ರೀತಿ ಹೀಗಿದೆ: ರಥಃ ಶರೀರಂ ಚರಣೌ ರಥಂಗೌ ಪ್ರಾಣಾನಿಲಾಹ ಪಂಚ ರಥಾದಿರೂಢಾಃ ವೈಷಮ್ಯೇಷಾಂ ತು ಮಿಥೋ ಯದಾಸಿ ತದೈವ ಭಗ್ನೋ ಅಯಮಿತಿ ಪ್ರವಾದಃ. ಅಂದ್ರೆ ಇಲ್ಲಿ ಅವರು ಈ ವಚನವನ್ನ ಯಥಾರೀತಿಯಾಗಿ ಸಂಸ್ಕೃತಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಕೆಲವು ವಚನಗಳನ್ನ ಈ ರೀತಿಯಾಗಿ ಯಥಾರೀತಿ ಸಂಸ್ಕೃತಕ್ಕೆ ಅನುವಾದವನ್ನು ಮಾಡಿ ಅಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ವ್ಯಾಖ್ಯಾನವನ್ನು ಮಾಡ್ತಾ ಹೋದ್ರೆ, ಇನ್ನೊಂದಿಷ್ಟು ವಚನಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ವಚನಗಳಲ್ಲಿರ್ತಕ್ಕಂಥ ತಾತ್ವಿಕತೆಯನ್ನು ಅನುವಾದ ಮಾಡುವಂತ ಪ್ರಯತ್ನವನ್ನ ಮಗ್ಗೆಯ ಮಾಯಿದೇವರು ಮಾಡಿಕೊಂಡು ಬಂದಿರತಕ್ಕಂಥದ್ದು ನಾವು ಕಾಣ್ತೇವೆ. ಹೀಗೆ ಒಂದು ಅಪರೂಪದ ಕೃತಿ ಮಗ್ಗೆಯ ಮಾಯಿದೇವರು ವ್ಯಾಖ್ಯಾನ ಮಾಡಿರ್ತಕ್ಕಂಥ ಅಲ್ಲಮ ಪ್ರಭುದೇವರ ವಚನಗಳ ವ್ಯಾಖ್ಯಾನವಾಗಿರ್ತಕ್ಕಂಥ ಪ್ರಭುಗೀತ. ಆ ಕೃತಿಯನ್ನ ನಾವು ಬಹಳ ಮಹತ್ವಪೂರ್ಣ ಕೃತಿಯನ್ನಾಗಿ ಗಮನಿಸಬೇಕು. ಮತ್ತೆ ಶರಣ ಸಂಸ್ಕೃತಿಯ ಪರಂಪರೆಯೊಳಗೆ ಒಂದು ಮಹತ್ವಪೂರ್ಣ ಮೈಲಿಗಲ್ಲು, ಮತ್ತೆ ಹೊಸ ಹೊಸ ಆಲೋಚನೆಗಳಿಗೆ ಮತ್ತು ಶರಣ ಸಾಹಿತ್ಯದ ಕುರಿತಾಗಿ ಸಂಶೋಧನೆಯನ್ನು ಮಾಡತಕ್ಕಂಥವ್ರಿಗೆ ಹೊಸ ಆಕಾರಗಳನ್ನ ಆಲೋಚನೆಗಳನ್ನು ಒದಗಿಸುವಂತ ಒಂದು ಪ್ರಮುಖ ಕೃತಿಯಾಗಿ ಈ ಕೃತಿ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆಲಿ ಹಂಚಿಕೊಂಡು, ಒಂದು ಸಂತೋಷ ಪಡುವಂತ ಸಂಗತಿ ಏನು ಅಂತ ಹೇಳಿದ್ರೆ, ಅಲ್ಲಮ ಪ್ರಭುದೇವರ ವಚನಗಳು ಸಂಸ್ಕೃತಕ್ಕೆ ಅನುವಾದವಾಗಿದ್ದು ಕನ್ನಡಕ್ಕೆ ಬಂದಂತ ಒಂದು ಕೀರ್ತಿ, ಸಂಸ್ಕೃತದಲ್ಲಿ ವ್ಯಾಖ್ಯಾನ ಕಂಡದ್ದು ಕನ್ನಡದ ಒಂದು ಕೀರ್ತಿ. ಆಮೇಲೆ ಪ್ರಭುದೇವರ ಕುರಿತಾಗಿ ರಚನೆ ಆಗಿರತಕ್ಕಂಥ ಪ್ರಭುಲಿಂಗ ಲೀಲೆ ತಾನು ರಚನೆಯಾದ ಕಾಲಕ್ಕೆ ಕನ್ನಡ ಭಾರತ ದೇಶದ ಇತರೆ ಭಾಷೆಗಳಿಗೆ, ಸಂಸ್ಕೃತಕ್ಕೆ, ಮರಾಠಿಗೆ, ತಮಿಳು ಮತ್ತು ಮಲಯಾಳ ಭಾಷೆಗಳಿಗೆ ಅನುವಾದವಾಗಿರ್ತಕ್ಕಂಥದ್ದು ಕೂಡ ಒಂದು ನಾವೆಲ್ಲ ಹೆಮ್ಮೆ ಪಡುವಂತ ಸಂಗತಿ. ಮತ್ತು ಪ್ರಭುಲಿಂಗ ಲೀಲೆ ಕನ್ನಡದಲ್ಲಿ ರಚನೆಯಾದ ಒಂದು ಕಾವ್ಯ ಬೇರೆ ಭಾಷೆಗೆ ಅನುವಾದವಾಗಿದ್ದು ಮೊಟ್ಟ ಮೊದಲನೇ ಕಾವ್ಯವಾಗಿ ಅದು ದಾಖಲೆಯನ್ನು ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ತರುವಂತ ಸಂಗತಿ. ಈ ಸಂಗತಿಗಳನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಅಲ್ಲಮ ಪ್ರಭುದೇವರ ಅನುಸಂಧಾನಕ್ಕೆ ನಾವೆಲ್ಲರೂ ಕೂಡ ಮತ್ತೆ ಮತ್ತೆ ಗಂಭೀರವಾಗಿ ತೊಡಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರಭುಗೀತಾವು ಕೂಡ ಒಂದಿಷ್ಟು ಉಪಕಾರವನ್ನು ನಮಗೆ ಮಾಡುತ್ತೆ ಎನ್ನುವಂಥ ಸಂಗತಿಗಳನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಂಡು ಈ ಕುರಿತು ಉಪನ್ಯಾಸವನ್ನ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಯವರು ಸಂಸ್ಕೃತದೊಳಗೆ ಬಹಳ ದೊಡ್ಡ ವಿದ್ವಾಂಸರು. ನಮ್ಮ ನಾಡಿನೊಳಗೆ ಇರತಕ್ಕಂಥ ಕೆಲವು ಸಂಸ್ಕೃತ ವಿದ್ವಾಂಸರಲ್ಲಿ ಅವರು ಕೂಡ ಪ್ರಮುಖರು. ಅಂಥವರು ಇದರ ಕುರಿತಾಗಿ ಒಂದು ವಿದ್ವತ್ಪೂರ್ಣವಾದಂಥ ಉಪನ್ಯಾಸವನ್ನು ಮಾಡಿದ್ದಾರೆ. ಅವರಿಗೆ ಮತ್ತು ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನ ಶರಣ ಎಚ್ ಕೆ ಮಂಜಪ್ಪನವರು ಮತ್ತು ಕುಟುಂಬ ವರ್ಗದವರು ಶಿವಮೊಗ್ಗ, ಹಾಗೂ ಶರಣ ಎನ್ ಜಿ ಮಹೇಶ್ವರಪ್ಪ ಮತ್ತು ಕುಟುಂಬ ವರ್ಗದವರು ನಿಧಿಗೆ, ಇವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮತ್ತು ಕಾರ್ಯಕ್ರಮವನ್ನು ಅಂತರ್ಜಾಲದಲ್ಲಿ ವೀಕ್ಷಣೆ ಮಾಡ್ತಾ ಇರುವಂತಹ ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ಮಾತುಗಳು ವಿರಾಮ ಕೊಡ್ತೇವೆ. ಶರಣಾರ್ಥಿಗಳು. ಈಗ ವಚನ ಮಂಗಳ ಶಿವಮೊಗ್ಗದ ಶರಣ ಹುಮಾಯೂನ್ ಹರ್ಲಾಪುರ್ ಮತ್ತು ತಂಡದವರಿಂದ. ಶಿಲೆಯೊಳಗಿಳಿದು